ನಮಸ್ತೆ. ಹರೇ ಕೃಷ್ಣ. ಟ್ರಿಬಲ್ ಏಜ್ ಕನ್ನಡ ಟ್ಯಾರೋ ರೀಡಿಂಗ್ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ, ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ, ಸಪೋರ್ಟಿವ್ ನನ್ನ ಜೊತೆ ಇದೇ ರೀತಿಯಾಗಿರಲಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಓದ್ಬಿಗೆ ಸ್ವಲ್ಪ ಬ್ಯುಸಿಯಾಗಿದ್ದರಿಂದ ರೀಡಿಂಗ್ ಮಾಡೋಕ್ಕಾಗಿರಲಿಲ್ಲ, ಸಾರಿ. ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಏನು ಚೇಂಜಸ್ ಇದೆ ಅನ್ನೋದನ್ನು ನೋಡೋಣ. ಈ ಒಂದು ಫೆಬ್ರವರಿ ಮಂತ್ ಲಾಸ್ಟ್ ವೀಕ್ ರೀಡಿಂಗ್ ಇದು. ಎಸ್, ಈ ಒಂದು ವೀಕಲ್ಲಿ ಏನು ಚೇಂಜಸ್, ಬದಲಾವಣೆ ನಿಮ್ಮ ಲೈಫಲ್ಲಿ ಬರ್ತಿದೆ ಅನ್ನೋದನ್ನು ನೋಡೋಣ. ಅದಕ್ಕೂ ಮುಂಚೆ ಒಂದು ನಿಮಿಷ ಮೆಡಿಟೇಟ್ ಮಾಡಿ ನಿಮಿಷವಾದ ಪಾಯನ್ನ ನೀವು ಚಾಯ್ಸ್ ಮಾಡಿಕೊಳ್ಳಿ. ನಂಬರ್ 1 ಹಾಗೂ ನಂಬರ್ 2 ಎರಡು ಬೇಕಿದ್ರೂ ನೀವು ಚಾಯ್ಸ್ ಮಾಡಿ, ಅಥವಾ ಯಾವುದಾದ್ರೂ ಒಂದನ್ನು ಬೇಕಿದ್ರೂ ನೀವು ಚಾಯ್ಸ್ ಮಾಡ್ಬೋದು. ಯಾವ್ದು ನಿಮಗೆ ಅನ್ವಯಿಸುತ್ತೆ ಅದನ್ನು ಮಾತ್ರ ತಗೊಳ್ಳಿ, ಯಾವ್ದು ನಿಮಗೆ ಅನ್ವಯಿಸೋದಿಲ್ಲ ಅದನ್ನು ಇಲ್ಲೇ ಬಿಟ್ಬಿಡಿ. ಎಸ್, ಐ ಹೋಪ್ ನೀವು ಚಾಯ್ಸ್ ಮಾಡಿದ್ದೀರಾ ಅಂತ ನಾನು ಅನ್ಕೋತೀನಿ. ನಂಬರ್ 1 ಈ ಒಂದು ರೀಡಿಂಗ್ ನಿಮಗಾಗಿ. ಎಸ್, ಮೊದಲೇದಾಗಿ ಬೆಲ್ಲಿಂದ ಏನು ನಿಮಗೆ ಮೆಸೇಜಸ್ ಸಿಗ್ತಿದೆ ಅನ್ನೋದನ್ನು ನೋಡೋಣ. ಎಸ್, ಫಾರ್ ಪಾಲ್ ನಂಬರ್ 1. ಎಸ್, ಫೈಲ್ ನಂಬರ್ 1 ಈ ಒಂದು ವಾರದಲ್ಲಿ ನಿಮ್ಮ ಒಂದು ಲೈಫಲ್ಲಿ ಬಹಳಷ್ಟು ಒಂದು ಏನು ಚೌಕಾಕಾರದ ಒಂದು ವೃತ್ತ ಏನಿದೆ, ಆ ಥರ ನಿಮಗೆ ಏನೋ ಒಂದು ರೀತಿ ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು, ನಿಮ್ಗಿನ್ನ ಹಿರಿಯ ವ್ಯಕ್ತಿಗಳಾಗಿರ್ಬೋದು, ಅದನ್ನು ದಾಟಿ ಮುಂದೆ ಹೋಗಬೇಡ ಅನ್ನೋ ಒಂದು ಮಾತುಗಳನ್ನ ನಿಮಗೆ ಹೇಳಬಹುದು. ಹಾಗೆ ಏನೋ ಒಂದು ಇನ್ಫಾರ್ಮೇಷನ್ ನಿಮ್ಮ ಕಿವಿಗೆ ಬಿದ್ದಾಗಿಂತ ನಿಮ್ಮ ಮನಸ್ಸು ಮತ್ತು ಮೈಂಡ್ ಅದ್ರ ಕಡೆ ಇನ್ನಷ್ಟು ಆ ಕಡೆ ಗಮನ ಕೊಡ್ತಿದೆ. ಹಾಗೆ ಆ ವಿಚಾರದ ಬಗ್ಗೆ ಇನ್ನಷ್ಟು ಡೀಪಾಗಿ ರಿಸರ್ಚ್ ಮಾಡುವಂಥ ಮೈಂಡ್ ನಿಮ್ಮದು ಈ ಒಂದು ವಾರದಲ್ಲಿ. ಅದು ವ್ಯಕ್ತಿ ವಿಚಾರವಾಗಿ ಆಗಿರ್ಬೋದು, ನಿಮ್ಮ ವಿಚಾರ ಆಗಿರಬಹುದು, ಅಥವಾ ನಿಮ್ಮ ಕುಟುಂಬದ ವಿಚಾರ ಆಗಿರ್ಬೋದು, ಏನೋ ಒಂದು ಸೀಕ್ರೆಟ್ ಇರೋದು ರಿವೀಲ್ ಆಗ್ತಿದೆ ನಿಮಗೆ. ಹಾಗೆ ಆ ಸೀಕ್ರೆಟನ್ನು ನೀವು ತುಂಬಾ ಗುಪ್ತವಾಗಿ ಕಾಪಾಡ್ತಿದ್ದೀರಾ ಕೂಡ. ಅದರಿಂದ ಇನ್ನಷ್ಟು ನಿಮ್ಮ ಲೈಫಿಗೆ ಕೂಡ ಏನು ಸ್ಟ್ರಕ್ ಇದೆ ಅಥವಾ ಏನು ನಿಮಗೆ ಇನ್ಫಾರ್ಮೇಷನ್ ಬೇಕಿದೆ ಅದು ನಿಮಗೆ ಸಿಗ್ತಿದೆ ಈ ಒಂದು ವಾರದಲ್ಲಿ. ತುಂಬಾ ಸ್ಟ್ರಾಂಗ್ ಆಗಿದ್ದೀರಾ ಈ ಒಂದು ವಾರ. ಹೆಚ್ಚು ಸ್ಟಾರ್ಸ್ನ ನೋಡ್ತಿದ್ದೀರಾ. ನಿಮ್ಮ ಡ್ರೀಮ್ಸಲ್ಲೇ ಆಗಿರ್ಬೋದು, ಅಥವಾ ಎಲ್ಲಾದರೂ ನಿಮ್ಮ ಮೊಬೈಲಲ್ಲಿ ರೀಲ್ಸ್ ನೋಡ್ತಿರ್ಬೇಕಾಗಿರ್ಬೋದು, ಏನಿದೆ ಎಲ್ಲರೂ ನೀವು ಹೆಚ್ಚು ಸ್ಟಾರ್ಸ್ನ ನೀವು ವೀಕ್ಷಣೆ ಮಾಡ್ತಿದ್ದೀರಾ. ನಿಮ್ಮ ಟೈಮ್ ಬದಲಾಗ್ತಿದೆ ಅನ್ನೋ ಒಂದು ಸೂಚನೆ ನೀವು ನಂಬುವಂಥ ದೈವಶಕ್ತಿ ಕೊಡ್ತಿದೆ ಇಲ್ಲಿ. ಅದ್ರ ಕಡೆ ಗಮನ ಕೊಡ್ತಿದ್ದೀರಾ. ಯಾವುದನ್ನು ಮಾಡಬೇಕು ಅನ್ನೋದನ್ನು ನಿಮಗೆ ಯಾವುದೇ ಐಡಿಯಾ ಪ್ಲ್ಯಾನ್ ಏನೂ ಇಲ್ಲದೆ ಹೋದ್ರು, ಏನು ಮಾಡಲಿ ನಾನು, ಏನು ಮಾಡಬಹುದು ನಾನು ಅನ್ನೋದು ನೀವು ಏನು ನಿರ್ಧಾರ ಮಾಡ್ತಿದ್ದೀರಾ, ಅಥವಾ ನಿಮಗೆ ನಿರ್ಧಾರ ಮಾಡೋಕ್ಕಾಗ್ತಿಲ್ಲ, ಈ ಒಂದು ವಾರ ಆ ನಿರ್ಧಾರ ಭಗವಂತನಿಗೆ ಬಿಡಿ. ಖಂಡಿತ ನಿಮಗೆ ಯಾವುದು ದಾರಿ ಸಿಗಬೇಕು ಅದನ್ನು ಸಿಗೋ ರೀತಿ ಭಗವಂತ ಮಾಡ್ತಿದ್ದಾರೆ. ನಿಮ್ಮನ್ನು ಆ ಕಡೆಗೆ ಪುಲ್ ಅಪ್ ಮಾಡ್ತಿದ್ದಾರೆ. ಖಂಡಿತ ನಿಮ್ಮ ಚಲನೆ ಹಾಗೂ ನಿಮ್ಮ ಒಂದು ಏನು ಜ್ಞಾನ ಆಗಿರ್ಬೋದು, ಅಥವಾ ನೀವಿನ್ನಷ್ಟು ಕಾನ್ಫಿಡೆನ್ಸ್ ಆಗಿ ಮುಂದೆ ಹೋಗ್ತಿದ್ದೀರಾ. ನಂಬರ್ 1 ಹೆಚ್ಚಿಗೆ ಮೆಸೇಜಸ್ ನಿಮಗಾಗಿ ಸಿಗ್ತಿದೆ ಅನ್ನೋದನ್ನು ನೋಡೋಣ. ತುಂಬ ಸ್ಟ್ರಾಂಗ್ ಮೆಸೇಜಸ್ ಸಿಗ್ತಿದೆ ಈ ಒಂದು ವಾರ. ಹಾಗೆ ಇಲ್ಲಿ ಸ್ಟ್ರಾಂಗ್ ಎನರ್ಜಿಸ್ ಇದೆ. ತುಂಬಾ ಶಾಂತವಾಗಿದ್ದೀರಾ. ಆ ಶಾಂತತೆನ ನೀವು ಈ ಒಂದು ಫುಲ್ ವಾರ ಕಾಪಾಡ್ತಿದ್ದೀರಾ. ಹೊಸ ವ್ಯಕ್ತಿನ ಭೇಟಿ ಮಾಡುವಂಥ ಸಮಯ ಬಂದಿದೆ, ಭೇಟಿ ಮಾಡ್ತಿದ್ದೀರಾ ಕೂಡ ಇಲ್ಲಿ. ಪಾಲ್ ನಂಬರ್ 1. ಎಸ್, ಇನ್ನಷ್ಟು ಸತ್ಯಗಳು ನಾನು ಆಗಲೇ ಹೇಳಿದಾಗೆ ಇನ್ನಷ್ಟು ಸತ್ಯ ತಿಳಿಬೇಕಿದೆ. ಇನ್ನಷ್ಟು ವಿಚಾರ ಆಧ್ಯಾತ್ಮಿಕದ ಬಗ್ಗೆ ಗಮನ ಕೊಡ್ತಿದ್ದೀರಾ. ಹಾಗೆ ಇನ್ನಷ್ಟು ವಿಚಾರಗಳು ನಿಮಗೆ ಗುರುಗಳಿಂದ, ರಾಯರಿಂದ ಆಗಿರ್ಬೋದು, ನೀವು ನಂಬುದ ಗುರುಗಳಾಗಿರ್ಬೋದು, ಅಥವಾ ಗುರು ಸ್ಥಾನನೇ ನೀವು ಯಾರೇ ಕೊಟ್ಟಿದ್ದೀರಾ ಆ ವ್ಯಕ್ತಿಗಳಾಗಿರ್ಬೋದು, ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ಸ್ನ ನಿಮಗೆ ಹೇಳ್ತಿದ್ದಾರೆ. ಅವರಿಂದ ನಿಮಗೆ ಏನಾದರೂ ನಿಮ್ಮ ಲೈಫಿಗೆ ಪ್ರಯೋಜನಕ್ಕೆ ಬರಬೇಕಾಗಿರುವಂಥದ್ದು, ಅಥವಾ ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ, ನಿಮ್ಮ ಒಂದು ಪ್ರಾಬ್ಲಮಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಅವರಿಂದ ವಸ್ತುಗಳು ನಿಮ್ಮ ಕೈಗೆ ಸಿಗ್ತಿದೆ. ಅದರಿಂದ ನಿಮ್ಮ ಒಂದು ಕಷ್ಟಗಳು ಪರಿಹಾರ ಆಗ್ತಿದೆ ಈ ಒಂದು ವಾರದಲ್ಲಿ. ಇನ್ನಷ್ಟು
ಧೈರ್ಯನ ತಗೋತಿದ್ದೀರಾ, ಇನ್ನಷ್ಟು ಹೊಸ ವಿಚಾರದ ಕಡೆ ಗಮನ ಕೊಡ್ತಿದ್ದೀರಾ, ಇನ್ನಷ್ಟು ಹೊಸ ವಿಚಾರದ ಬಗ್ಗೆ ಮಾತಾಡ್ತಿದ್ದೀರಾ, ಹಾಗೆ ಇನ್ನಷ್ಟು ವಿಚಾರನ ತಿಳ್ಕೊಂಡು ಇನ್ನಷ್ಟು ಜನಗಳಿಗೆ ಹಂಚ್ತಾ ಇದ್ದೀರಾ ಕೂಡ. ನಿಮ್ಮ ಒಂದು ಕಾನ್ಫಿಡೆನ್ಸ್ ಏನಿದೆ ಇದಕ್ಕೆ ಕಂಟಿನ್ಯೂ ಮಾಡಿ. ಇದನ್ನ ಹೀಗೆ ಯಾರೇನೇ ನಿಮಗೆ ಮಧ್ಯದಲ್ಲಿ ಅದಾಗಲ್ಲ ಇದಾಗಲ್ಲ, ಇದು ಮಾಡಬೇಡ ಅದು ಮಾಡಬೇಡ ಅದು ಮಾಡು ಇದು ಮಾಡು ಈ ರೀತಿ ಏನು ಹೇಳ್ತಿದ್ದಾನೆ ನಿಮ್ಗಿನ್ನ ಹಿರಿಯರಾಗಿರ್ಬೋದು ಕಿರಿಯರಾಗಿರ್ಬೋದು, ಅವ್ರ ಮಾತಿಗೆಲ್ಲ ಕೇಳಿ. ನಿಮಗೆ ಮನಸ್ಸಿಗೆ ತಗೋಬೇಕು ಅನಿಸಿದ್ರೆ ಮಾತ್ರ ತಗೊಳ್ಳಿ, ಮನಸ್ಸಿಗೆ ತಗೋಬಾರ್ದು ಅನಿಸಿದ್ರೆ ಖಂಡಿತ ಜಾಸ್ತಿ ಮನಸ್ಸಿಗೆ ತುಂಬ ಟೆನ್ಷನ್ ಕೊಡಬೇಡಿ, ರಿಲ್ಯಾಕ್ಸ್ ಆಗಿ. ಪಾಯಿಂಟ್ ನಂಬರ್ 1. ಹಾಗೆ ಈ ಒಂದು ವಾರ ನೀವು ನಡೆಯೋ ಹೆಜ್ಜೆಯಲ್ಲಿ ಕೆಲವರು ತುಂಬ ಹೊಸ ವಿಚಾರಗಳ ಬಗ್ಗೆ ಗಮನ ಕೊಡ್ತಿದ್ದೀರಾ, ಹಾಗೆ ದೇವಸ್ಥಾನಕ್ಕೆ ಕೂಡ ನೀವು ವಿಸಿಟ್ ಮಾಡ್ತಿದ್ದೀರಾ. ನೀವೆಂದೂ ಹೋಗಿರೋಲ್ಲ ಅಥವಾ ಆ ದೇವಸ್ಥಾನದ ಪದ್ಧತಿ ಆಗಿರಬಹುದು, ದೇವರ ಬಗ್ಗೆ ಆಗಿರಬಹುದು, ನಿಮ್ಗೆ ಆ ವಿಚಾರ ಗೊತ್ತಿಲ್ಲದೆ ಇರಬಹುದು, ಹಾಗೆ ಆ ದೇವರ ಮೂರ್ತಿನ ನೀವು ನೋಡಿಲ್ಲದೆ ಇರಬಹುದು. ಆ ರೀತಿಯಾದ ವೀಕ್ಷಣೆನ ನೀವು ಈ ಒಂದು ವಾರದಲ್ಲಿ ಮಾಡ್ತಿದ್ದೀರಾ, ಅಲ್ಲಿ ಪಯಣಿಸ್ತಿದ್ದೀರಾ. ಅಲ್ಲಿ ಹೋಗಿ ಬಂದಮೇಲೆ ನಿಮ್ಮ ಬದುಕಲ್ಲಿ ಸ್ಟೆಪ್ ಬೈ ಸ್ಟೆಪ್ ಏನು ಹಿಡಿದಿರೋ ಕೆಲಸಗಳು, ಬಾಕಿ ಉಳಿದಿರೋ ಪೆಂಡಿಂಗ್ ಕೆಲಸಗಳು ಫಾಸ್ಟಾಗಿ ಮೂವ್ ಆಗುವಂತಹ ಸಾಧ್ಯತೆ ಹೆಚ್ಚಾಗ್ತಿದೆ. ಬಿಕಾಸ್ ಆ ದೈವ ನಿಮ್ಮನ್ನು ತುಂಬಾ ರಕ್ಷಣೆ ಮಾಡಲಿಕ್ಕೆ ಈ ಒಂದು ವಾರ ನಿಮ್ಮ ಲೈಫಿಗೆ ಆ ಒಂದು ದೈವ ನಿಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಬರ್ತಿದ್ದಾರೆ. ಆ ದೈವ ನಿಮಗೆ ಹೇಳ್ತಿದೆ ನೀವು ಆ ದೇವರನ್ನು ಆರಾಧಿಸ್ಬೇಕು ಅನ್ನೋ ಒಂದು ವಿಚಾರನೂ ಕೂಡ. ಹೆಚ್ಚಾಗಿ ನೀವು ನಿಮಗೇನು ಸೂಚನೆ ಸಿಗ್ತಿದೆ ನಿಮ್ಮ ಡ್ರೀಮಲ್ಲಿ ಅಥವಾ ಒಂದು ಕ್ಷೇತ್ರಕ್ಕೆ ಹೋಗಿ ಬಂದ ಮೇಲೆ ಖಂಡಿತ ಅದನ್ನು ನೀವು ಹೆಚ್ಚಾಗಿ ಆ ದೇವರನ್ನ ಆರಾಧನೆ ಮಾಡ್ತಿದ್ದೀರಾ. ಸೊ ಇಲ್ಲಿ ತುಂಬ ಫಾಸ್ಟಾಗಿ ಎನರ್ಜಿ ಸಿಗ್ತಿದೆ. ಸೊ ನನ್ನ ಪ್ರೊನೌನ್ಸಿಯೇಷನಲ್ಲಿ ತಪ್ಪಿದ್ರೆ ದಯವಿಟ್ಟು ನೀವು ಕ್ಷಮಿಸಿ. ಆ್ಯಂಡ್ ಇಲ್ಲಿ ಪಾಯಿಂಟ್ ನಂಬರ್ 1, ನಿಮಗೆ ಏನಾದರೂ ಒಂದು ಸ್ಟೋನ್ಸ್ ಸಿಗಬಹುದು ಅಥವಾ ನೀವು ಅದನ್ನು ಸಾಲಿಗ್ರಾಮನ ದರ್ಶನ ಕೂಡ ಮಾಡ್ಬೋದು, ಅಥವಾ ನೀವು ಅದನ್ನು ಮನೆಗೆ ತಗೊಂಡು ಬರ್ತಿರ್ಬೋದು. ತುಂಬ ಶುದ್ಧತೆಯಿಂದ ಈ ಒಂದು ವಾರ ತುಂಬ ಹೊಸ ಕೆಲಸಗಳ ಬಗ್ಗೆ ಆಧ್ಯಾತ್ಮಿಕದ ಕಡೆ ಗಮನ ಕೊಡ್ತಿದ್ದೀರಾ. ಹೆಚ್ಚಾಗಿ ನಿಮ್ಮ ಎನರ್ಜಿಸ್ ಈ ಒಂದು ವಾರದಲ್ಲಿ ಎಲ್ಲೂ ಡ್ರಾಪ್ ಆಗ್ತಿಲ್ಲ. ನಿಮ್ಮಿಂದ ಇನ್ನಷ್ಟು ಸಜೆಷನ್ ಕೇಳ್ತಿದ್ದಾರೆ, ಹಾಗೆ ನಿಮ್ಮಿಂದ ನಿಮ್ಮ ಪೇರೆಂಟ್ಸ್ ಕೂಡ ಇನ್ನಷ್ಟು ವಿಚಾರನ ತಿಳ್ಕೊಳ್ಳಿಕ್ಕೆ ಅವಕಾಶ ಅವ್ರಿಗೂ ಆಗ್ತಿದೆ. ಜೊತೆಗೆ ಹೆಮ್ಮೆ ಪಡುವ ಕೆಲಸನ ನೀವು ಈ ಒಂದು ವಾರದಲ್ಲಿ ಮಾಡ್ತಿದ್ದೀರಾ. ನಿಮ್ಮ ಸ್ಥಾನ ಗೌರವ ಏನು ಅನ್ನೋದು ಹೆಚ್ಚಾಗಿ ತಿಳಿತಿದೆ ಈ ಒಂದು ವಾರ. ನಿಮ್ಮನ್ನು ನೀವೇ ಡೌನ್ ಮಾಡ್ಕೊಂಡಿದ್ದೀರಾ. ಪಾಯಿಂಟ್ ನಂಬರ್ 1 ಇಲ್ಲಿ ಕೆಲವರು ನಾನೇನು ಅಲ್ಲ, ನಾನೇನು ಮಾಡೋಕ್ಕಾಗಲ್ಲ, ನನ್ನ ಕೈಲಿ ಆಗೋದೇ ಇಲ್ಲ ಅಂದಿದ್ದ ಕೆಲಸನ ನಿಮ್ಮ ಕೈಲಿ ಮಾಡಿಸ್ತಿದ್ದಾರೆ. ಇಲ್ಲಿ ಕೃಷ್ಣ ಪರಮಾತ್ಮ ನೀವಿಂದ ಮಾಡಬೇಕಾಗಿರೋ ಕೆಲಸಗಳು ಇನ್ನಷ್ಟು ಬಾಕಿ ಇದೆ, ಈ ಒಂದು ವಾರದಲ್ಲಿ ಮಾಡ್ತಿದ್ದೀರಾ. ಅದನ್ನು ಈ ವಾರದಿಂದ ಶುರು ಮಾಡ್ತಿದ್ದೀರಾ. ಎಸ್, ಎಲ್ಲೇ ಒಂದು ಶುಭ ಕಾರ್ಯ ಕೆಲಸ ಆಗಿರ್ಬೋದು, ಇನ್ನೇ ಆಗಿರ್ಬೋದು, ಟ್ರಾವೆಲ್ ಮಾಡ್ತಿದ್ದೀರಾ, ತುಳಸಿ ತೀರ್ಥನ ತಗೊಳ್ಳಿ, ಹಾಗೆ ತುಳಸಿ ಎಲೆನ ತಿನ್ನಿ, ಹಾಗೆ ನೀವು ನಮ್ಮ ದೈವನ ಹೆಸರನ್ನ ಹೇಳಿ ಮುಂದೆ ಹೋಗಿ. ಹೆಚ್ಚಿನ ಫಲ ನಿಮಗೆ ಸಿದ್ಧಿ ಆಗ್ತಿದೆ. ಎಸ್, ಎನಿಬಡೀಸ್ ನಿಮಗೆ ಚಾಲೆಂಜ್ ಮಾಡಿರ್ಬೋದು ಯಾರಾದರೂ, ಆ ಕೆಲಸ ಆಗಲ್ಲ ಅಂತ. ಆ ಕೆಲಸನ ಪರಿಪೂರ್ಣ ಮಾಡುವಂಥ ಸಮಯ ಇವಾಗ ಬಂದಿದೆ, ಅದನ್ನು ಮಾಡ್ತಿದ್ದೀರಾ. ಯಾವುದಾದ್ರೂ ಒಂದು ಗಿಡಮೂಲಿಕೆಯಿಂದ ನಿಮ್ಮ ಒಂದು ಆರೋಗ್ಯ, ಚರ್ಮಕ್ಕೆ ಸಂಬಂಧಪಟ್ಟಿರೋ ಸಮಸ್ಯೆಗಳು ಕೂಡ ಈ ಒಂದು ವಾರದಲ್ಲಿ ನಿವಾರಣೆ ಆಗ್ತಿದೆ. ತುಂಬ ವರ್ಷಗಳಿಂದ ಆ ಸಮಸ್ಯೆಯಲ್ಲಿ ಬಳಲ್ತಿದ್ರೆ ಈ ಒಂದು ವಾರದಲ್ಲಿ ಅದಕ್ಕೆ ನೀವು ಆ ವಿಚಾರದಲ್ಲಿ ಗುಣಮುಖರಾಗ್ತಿದ್ದೀರಾ. ಹೆಚ್ಚು ಗ್ಲೋನೆಸ್, ಹೆಚ್ಚು ಟ್ಯಾಲೆಂಟೆಡ್ ಹಾಗೂ ಹೆಚ್ಚು ಈ ಒಂದು ವಾರ ನಿಮ್ಮದೇ ಆದಂತಹ ಹೊಸ ದಾರಿಯಲ್ಲಿ ನಡೀತಿದ್ದೀರಾ. ಎಸ್, ನಿಮ್ಮ ಶಬ್ದಗಳು, ನಿಮ್ಮ ಮಾತಿನ ಒಂದು ನುಡಿಗಳಾಗಿರ್ಬೋದು, ಅದು ತುಂಬ ಜನಕ್ಕೆ ತುಂಬ ಇಷ್ಟ ಆಗ್ತಿದೆ. ಇನ್ನಷ್ಟು ಗ್ರೋತನ್ನು ನೋಡ್ತಿದ್ದೀನಿ. ನಿಮ್ಮನ್ನ ಗ್ರೋತನ್ನು ನೋಡಿ ಸಹಿಸೋಕ್ಕಾಗದೇ ಅವ್ರನ್ನ ದೂರ ಇಡಿ. ಅವ್ರ ಬಗ್ಗೆ ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಪಾಯಿಂಟ್ ನಂಬರ್ 1. ಎಸ್, ನಿಮ್ಮ ತಂದೆ ಕಡೆಯಿಂದ ನಿಮಗೆ ಈ ಒಂದು ವಾರದಲ್ಲಿ ಗುಡ್ ನ್ಯೂಸ್ ಸಿಗ್ತಿದೆ, ಅಥವಾ ತಂದೆ ಸಂಬಂಧದಿಂದ ನಿಮಗೆ ಗುಡ್ ನ್ಯೂಸ್ ಸಿಗ್ತಿದೆ. ಹೆಚ್ಚಾಗಿ ಯಾರು ನಿಮ್ಮ ಜೊತೆ ಮಾತಾಡ್ಬಿಟ್ಟಿದ್ರು ಆ ವ್ಯಕ್ತಿಗಳು ಹೆಚ್ಚಾಗಿ ಮಾತಾಡಬೇಕು ಅಂತ ಬಯಸ್ತಿದ್ದಾರೆ. ಹೆಚ್ಚಾಗಿ ಅವರ ಮನಸ್ಸಲ್ಲಿ ನಿಮಗೆ ಒಳ್ಳೇದು ಬಯಸೋದಕ್ಕಿಂತ ಹೆಚ್ಚಾಗಿ ನೀವು ಹೇಗಿದ್ದೀರಾ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳುವಂಥ ಆಸಕ್ತಿ ಇರಬಹುದು ನಿಮ್ಮ ಕುಟುಂಬದ ಸದಸ್ಯರಿಗೆ. ಹಾಗೆ ಈ ಒಂದು ವಾರದಲ್ಲಿ ಇನ್ನಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಕೂಡ ನಡೀತಿದೆ ನಿಮ್ಮ ಮನೆಯಲ್ಲಿ. ಹಾಗೆ ಶುಭಕಾರಿ ಸುದ್ದಿಗಳನ್ನು ಹೆಚ್ಚಾಗಿ ಮಾತಾಡ್ತಿದ್ದೀರಾ. ತಾಯಿ ಮಹಾಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಜೊತೆಗಿದೆ, ಪಾರ್ವತಿ ದೇವಿಯ ಆಶೀರ್ವಾದ ಕೂಡ ನಿಮ್ಮ ಜೊತೆಗಿದೆ. ಎಸ್, ಅಷ್ಟು ದೇವತೆಗಳ ಆಶೀರ್ವಾದನೂ ಕೂಡ ನಿಮ್ಮ ಜೊತೆಗಿದೆ. ಈ ಒಂದು ವಾರದಲ್ಲಿ ನಿಮ್ಮ ಮನೇಲಿ ಏನು ಶಬ್ದಗಳನ್ನ ಮಾತಾಡ್ತಿದ್ದೀರಾ ಖಂಡಿತ ಅದೆಲ್ಲ ನಿಮಗೆ ಪಾಸಿಟಿವ್ ಎನರ್ಜೀಸ್ನ ತಂದುಕೊಡ್ತಿದೆ.
ತುಂಬ ದಿವಸದಿಂದ ಯಾವುದಾದ್ರೂ ವಸ್ತುಗಳನ್ನ ಹುಡುಕ್ತಿದ್ರೆ, ಪರ್ಚೇಸ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಿದ್ರೆ, ಅಥವಾ ನಿಮ್ಮ ಪ್ರೀತಿ ಎಲ್ಲಾದರೂ ಕಾಣೆ ಆಗಿದ್ರೆ, ಅಥವಾ ನಿಮ್ಮ ವ್ಯಕ್ತಿ ನಿಮ್ಮಿಂದ ದೂರ ಹೋಗಿದ್ರೆ, ಆ ವ್ಯಕ್ತಿನ ಹುಡುಕ್ತಿದ್ರೆ, ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬರಬೇಕು ಅಂತ ನಿಮ್ಮ ಮನಸಾರೆ ಬಯಸ್ತಿದ್ರೆ, ಖಂಡಿತ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ ಈ ಒಂದು ವಾರದಲ್ಲಿ. ನಿಮ್ಮ ಬಗ್ಗೆ ಆ ವ್ಯಕ್ತಿ ಎಷ್ಟು ಅರ್ಥ ಮಾಡ್ಕೊಂಡಿರೋದು ಇದ್ದಾರೋ ಇಲ್ವೋ, ಬಟ್ ನೀವು ಆ ವ್ಯಕ್ತಿನ ತುಂಬ ಅರ್ಥ ಮಾಡ್ಕೊಂಡಿದ್ದೀರಾ. ಹಾಗೆ ಈ ಒಂದು ವಾರದಲ್ಲಿ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ನಿಮ್ಮಲ್ಲಿ ಏನೋ ಒಂದು ಪವರ್ ಇದೆ ಅನ್ನೋದು ನಿಮ್ಮ ಸುತ್ತ ಇರೋ ಜನಗಳಿಗೆ ಗೊತ್ತಿದೆ. ಬಿಕಾಸ್ ನಿಮ್ಮಿಂದ ತುಂಬ ಜನಗಳಿಗೂ ಒಳ್ಳೆಯದಾಗಿದೆ, ಹೆಲ್ಪ್ಫುಲ್ ಆಗಿದೆ. ಈ ಒಂದು ವಾರ ಆ ವ್ಯಕ್ತಿಗಳು ಕೂಡ ನಿಮಗೆ ಇನ್ನಷ್ಟು ಹೊಸ ವಿಚಾರನ ನಿಮ್ಮ ಹತ್ರ ಶೇರ್ ಮಾಡ್ತಿರ್ಬಹುದು. ಯಾರಾದರೂ ನಿಮ್ಮನ್ನು ಸಹಾಯ ಕೇಳ್ತಿರ್ಬಹುದು. ಎಸ್, ತುಂಬಾ ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಹೊಸ ಹೊಸ ಘಟನೆಗಳು ನಡೀತಿದೆ. ಅದು ನಿಮಗೆ ಒಂದು ರೀತಿ ಆಶ್ಚರ್ಯ ಅನ್ನಿಸ್ಬೋದು. ಇದಕ್ಕೆಲ್ಲದಕ್ಕೂ ನಾನು ಅರ್ಹತೆ ಇದ್ದೀನಾ ಅಂತ ಅನ್ನಿಸ್ಬಹುದು. ಆ ರೀತಿ ಥಿಂಕ್ ಮಾಡಬೇಡಿ. ಯಾರಿಗೆ ಅರ್ಹತೆ ಇದೆ, ಯಾರಿಗೆ ಅರ್ಹತೆ ಇಲ್ಲ, ದೇವರು ಅದನ್ನು ನೋಡ್ತಿದ್ದಾರೆ. ಎಸ್, ನಿಮ್ಮನ್ನು ನೀವು ಡೌನ್ ಮಾಡ್ಕೊಬೇಡಿ. ಪಾಯಿಂಟ್ ನಂಬರ್ 1. ಎಸ್, ಹೆಚ್ಚು ಗಂಟೆ ನಾದಗಳು ಹಾಗೆ ಶಂಖದ ಶಬ್ದಗಳನ್ನು ಕೇಳ್ತಿದ್ದೀರಾ. ಯಾವುದಾದ್ರೂ ದೇವಸ್ಥಾನದಲ್ಲೂ ಕೂಡ ನಿಮಗೆ ತುಂಬ ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗ್ತಿದೆ. ತುಂಬ ದಿವಸಗಳಲ್ಲಿ ಯಾವುದಾದ್ರೂ ಕ್ಷೇತ್ರದಲ್ಲಿ ನೀವು ನದಿ ಸ್ನಾನ, ಒಳ್ಳೆ ಸ್ನಾನ ಮಾಡಬೇಕು ಅಂತ ಅರ್ಕೆ ಯಾವುದಾದ್ರೂ ಇದ್ದರೆ ಆ ಕೆಲಸನೂ ಈ ಒಂದು ವಾರದಲ್ಲಿ ಪೂರ್ಣ ಮಾಡ್ತಿದ್ದೀರಾ. ಹಾಗೆ ಅಲ್ಲಿ ಯಾವುದಾದ್ರೂ ನಿಮಗೆ ಬೆಳ್ಳಿ ವಸ್ತುಗಳಾದರೂ ಆಗಿರ್ಬೋದು, ಚಿನ್ನದ ವಸ್ತುಗಳು ಆ ನದಿ ತೀರದ ಹತ್ರನೋ ದೇವಸ್ಥಾನದ ಹತ್ರನೋ ಸಿಕ್ಕಿದ್ರೆ ಖಂಡಿತ ಅದನ್ನು ಆ ಒಂದು ಗುಡಿಗೆ ಅರ್ಪಣೆ ಮಾಡಿ. ಪಾಯಿಂಟ್ ನಂಬರ್ 1. ಬಿಕಾಸ್ ಕೆಲವು ವಸ್ತುಗಳನ್ನು ನೀವು ತಗೊಳ್ಳೋದ್ರಿಂದ ಅದು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ನೀವು ತಗೋಬೋದು. ಬಟ್ ಅದರಿಂದ ಸ್ವಲ್ಪ ನಿಮಗೆ ಅದೇನಾದ್ರು ನೀವು ಇಟ್ಕೊಂಡು ಕ್ಯಾರಿ ಮಾಡಿದ್ರೆ ಸ್ವಲ್ಪ ಸಮಸ್ಯೆಗಳು ಆಗುತ್ತೆ. ಎಸ್, ಪಾಯಿಂಟ್ ನಂಬರ್ 1. ನಿಮ್ಮ ತಂದೆ ತಾಯಿಯಿಂದ ನೀವೇನಾದ್ರು ದೂರ ಇದ್ದು ಎಜುಕೇಷನ್ ವಿಚಾರ ಬಗ್ಗೆ ಔಟ್ ಆಫ್ ಕಂಟ್ರಿಲಿ ಎಜುಕೇಷನ್ ಮಾಡ್ತಿದ್ರೆ ಈ ಒಂದು ವಾರ ನಿಮ್ಮ ತಂದೆ ತಾಯಿನ ಭೇಟಿ ಮಾಡ್ತಿದ್ದೀರಾ. ನಿಮ್ಮ ಸಿಸ್ಟರಿಂದ, ನಿಮ್ಮ ಬ್ರದರಿಂದ ದೂರ ಇದ್ದು ಜಗಳಗಳಾಗಿ ಬೇಜಾರಾಗಿ ದೂರ ಇದ್ದರೆ ಆ ವ್ಯಕ್ತಿಗಳು ನಿಮ್ಮ ಹತ್ರ ವಾಪಸ್ ಬರ್ತಿದ್ದಾರೆ. ಹಾಗೆ ಕಾಳಿ ದೇವಿಯ ಆಶೀರ್ವಾದ ನಿಮ್ಮ ಜೊತೆಗಿದೆ. ಸ್ವಲ್ಪ ನಿಮ್ಮ ಶತ್ರುಗಳು ನಿಮ್ಮ ಬಗ್ಗೆ ತುಂಬಾ ರಿಸರ್ಚ್ ಮಾಡ್ತಿದ್ದಾರೆ, ನಿಮ್ಮ ಬಗ್ಗೆ ಗಮನ ಕೊಡ್ತಿದ್ದಾರೆ. ನೀವು ಹೇಗಿದ್ದೀರಾ, ಏನು ಮಾಡ್ತಿದ್ದೀರಾ, ಹಾಗೆ ನಿಮಗೇನು ಕೆಲಸಗಳಾಗಬೇಕಾಗಿದೆ ಅದನ್ನು ಅಡೆತಡೆ ಆಗಬೇಕು ಅಂತ ಬಯಸ್ಕೊಂಡು ಪ್ರಾರ್ಥನೆ ಮಾಡಿರುವಂತಹ ನಿಮ್ಮ ಶತ್ರುಗಳು ಈ ಒಂದು ವಾರದಲ್ಲಿ ಕಣ್ಣೀರನ್ನು ಹಾಕುವಂತಹ ಸಮಯ ಕೂಡ ಇದೆ. ಪಾಯಿಂಟ್ ನಂಬರ್ 1. ಬಿಕಾಸ್ ಈ ಒಂದು ವಾರದಲ್ಲಿ ನೀವು ಮಾಡ್ತಿರೋ ಕೆಲಸದಲ್ಲಿ ಭಗವಂತನ ಆಶೀರ್ವಾದ ಹೆಚ್ಚಾಗಿದೆ. ಇಷ್ಟು ದಿವಸ ಆ ವ್ಯಕ್ತಿಗಳಿಂದ ನೀವೇನು ಸಫರ್ ಪಟ್ಟಿದ್ದೀರಾ, ಈ ಒಂದು ವಾರದಲ್ಲಿ ಆ ವ್ಯಕ್ತಿಗಳೇ ನಿಮ್ಮ ಮುಂದೆ ಬಂದು ಕಣ್ಣೀರು ಹಾಕಬಹುದು. ಅದಕ್ಕೆ ನೀವು ಹೇಗೆ ರಿಯಾಕ್ಟ್ ಮಾಡ್ತಿದ್ದೀರಾ, ಅದು ಆ ವ್ಯಕ್ತಿಗಳಿಗೆ ಏನು ಹೇಳಬೇಕು ಅಂತಿದ್ದೀರಾ, ಅದು ನಿಮಗೆ ಬಿಟ್ಟಿರುವಂಥ ನಿರ್ಧಾರ. ಎಸ್, ಕೆಲವು ವಿಚಾರಗಳನ್ನ ಕೆಲವು ವ್ಯಕ್ತಿಗಳ ಮುಂದೆ ನೀವು ಏನು ಹೇಳಬೇಕು ಅಂದ್ಕೊಂಡಿದ್ದೀರಾ, ಸ್ವಲ್ಪ ಯೋಚಿಸಿ ನಿಧಾನವಾಗಿ ನಿರ್ಧಾರ ತಗೊಂಡು ಹೇಳಿ. ಹಾಗೆ ಯಾರಿಗಾದರೂ ಈ ಒಂದು ವಾರದಲ್ಲಿ ನೀವೇನಾದರೂ ಸಹಾಯನ ಮಾಡ್ತಿದ್ರೆ ಅಥವಾ ಯಾರಿಗಾದರೂ ನೀವು ನಿಮ್ಮ ಸಹಾಯನ ಕೇಳ್ತಿದ್ರೆ ಖಂಡಿತ ಈ ಒಂದು ವಾರದಲ್ಲಿ ಆ ವ್ಯಕ್ತಿಗಳಿಗೆ ಅಥವಾ ನಿಮ್ಮಿಂದ ತುಂಬ ಒಳ್ಳೆಯದಾಗ್ತಿದೆ, ನಿಮಗೂ ಆ ವ್ಯಕ್ತಿಗಳಿಂದ ಒಳ್ಳೆಯದಾಗ್ತಿದೆ. ಪಾಯಿಂಟ್ ನಂಬರ್ 1. ಎಸ್, ಲೆಟ್ಸ್ ಸಿ ಕಾಳಿ ದೇವಿಯಿಂದ ಏನು ಮೆಸೇಜಸ್ ನಿಮಗೆ ಸಿಗ್ತಿದೆ ನೋಡೋಣ. ಇನ್ಸೈಡ್ ತುಂಬ ಸ್ಟ್ರಾಂಗ್ ಆಗಿದ್ದೀರಾ, ಬಟ್ ಕೆಲವು ವಿಚಾರಗಳನ್ನ ಹೇಳಲ್ಲ ಬೇಡವಾ ಅನ್ನೋ ಒಂದು ಭಯದಲ್ಲಿದ್ದೀರಾ. ಬಟ್ ಖಂಡಿತ ಹೇಳಿ. ಈ ಒಂದು ವಾರದಲ್ಲಿ ನಿಮ್ಗೆ ಅನಿಸಿದ್ದನ್ನು ಮಾತಾಡೋದಕ್ಕೆ ಅವಕಾಶ ಸಿಕ್ಕಿದೆ. ಹಾಗೂ ನಿಮ್ಗೆ ಯಾವುದು ಕೆಲಸ ಬೇಕಿದೆ ಆ ಕೆಲಸಕ್ಕೆ ಅವಕಾಶ ಕೂಡ ಸಿಗ್ತಿದೆ. ಹಾಗೆ ನಾ ಆಗಲೇ ಹೇಳಿದಾಗೆ ಈ ಒಂದು ವಾರ ನೀವು ಅಂದ್ಕೊಂಡಿದ್ದಕ್ಕಿಂತ ಬೇರೆ ರೀತಿಯಲ್ಲೇ ಬದಲಾವಣೆಗಳನ್ನ ನೋಡ್ತಿದ್ದೀರಾ. ಬಿಕಾಸ್ ಈ ಒಂದು ಮಂತ್ ಎಂಡಲ್ಲಿ ನಿಮಗೆ ತುಂಬಾ ಚೇಂಜಸ್, ಪಾಸಿಟಿವ್ ಎನರ್ಜೀಸ್ ನಿಮ್ಮ ಮನೆಯಲ್ಲೂ ಕೂಡ ಇದೆ. ಏನು ಕ್ಲೆನ್ಸಿಂಗ್ ಆಗಬೇಕಾಗಿತ್ತು, ಸ್ವಲ್ಪ ಮನೆಯಲ್ಲಿ ಕಿರಿಕಿರಿ ವಾತಾವರಣಗಳಿತ್ತು, ಜಗಳಗಳಿತ್ತು, ಬೇಸರ ಇತ್ತು, ಯಾವುದೋ ಸಣ್ಣ ಪುಟ್ಟ ವಸ್ತುಗಳು ಡ್ಯಾಮೇಜ್ ಆಗೋದು, ಈ ರೀತಿ ಆಗ್ತಿತ್ತು ಈ ಒಂದು ಮಂತಲ್ಲಿ. ಬಟ್ ಈ ಒಂದು ಮಂತ್ ಎಂಡ್, ಈ ಒಂದು ವಾರದಲ್ಲಿ ತುಂಬಾ ಏನೋ ಒಂದು ಹೊಸ ಚೇಂಜಸ್ನ ನೀವು ನೋಡ್ತಿದ್ದೀರಾ. ನಿಮ್ಮ ಶತ್ರುಗಳ ಒಂದು ಅವರ ಸಮಸ್ಯೆನ ನಿಮ್ಮ ಹತ್ರ ಹೇಳ್ಕೊಳ್ತಿದ್ದಾರೆ. ಅವರ ಕಣ್ಣೀರು ನಿಮಗೆ ಒಂದು ರೀತಿ ಬೇಸರ ಕೂಡ ಆಗ್ತಿದೆ. ಬಿಕಾಸ್ ಆ ವ್ಯಕ್ತಿಗಳು ಆ ರೀತಿಯಾದ ಒಂದು ನಟನೆ ಕೂಡ ಮಾಡ್ತಿದ್ದಾರೆ ನಿಮ್ಮ ಮುಂದೆ.
ಸ್ವಲ್ಪ ಆ ವ್ಯಕ್ತಿಗಳ ಬಗ್ಗೆ ಗಮನ ಕೊಡಿ. ಹಾಗೆ ಕೃಷ್ಣ ಆಶೀರ್ವಾದ ನಿಮ್ಮ ಜೊತೆಗಿದೆ, ನಾರಾಯಣನ ಆಶೀರ್ವಾದ ನಿಮ್ಮ ಜೊತೆಗಿದೆ. ಈ ಒಂದು ವಾರದಲ್ಲಿ ತುಂಬಾ ಪಾಸಿಟಿವ್ ಎನರ್ಜೀಸ್ ತುಂಬಾ ಇದೆ ನಿಮ್ಮ ಮನೆಯಲ್ಲಿ. ಪೈಲ್ ನಂಬರ್ 1. ಹಾಗೆ ಯಾವುದಾದ್ರೂ ಒಂದು ರೋಸ್ ಗಿಡ ಆಗಿರಬಹುದು, ಅಥವಾ ಯಾವುದಾದ್ರೂ ಮನಿ ಪ್ಲ್ಯಾಂಟ್ ಆಗಿರ್ಬೋದು, ಅಥವಾ ವಾಸ್ತುಗೆ ಸಂಬಂಧಪಟ್ಟಿರೋ ಪ್ಲ್ಯಾಂಟ್ಸ್ನ ನೀವು ನಿಮ್ಮ ಮನೆಗೆ ಪರ್ಚೇಸ್ ಮಾಡ್ತಿದ್ದೀರಾ. ತುಂಬಾ ಪಾಸಿಟಿವ್ ಎನರ್ಜೀಸ್ನ ನೀವು ಈ ಒಂದು ವಾರದಲ್ಲಿ ನಿಮ್ಮ ಮನೆಯಲ್ಲಿ ತರ್ತಿದ್ದೀರಾ. ಪೈಲ್ ನಂಬರ್ 1. ಡೆಕೋರೇಟಿವ್ ಐಟಮ್ಸ್ ಕೂಡ ನೀವು ಪರ್ಚೇಸ್ ಮಾಡ್ತಿರ್ಬೋದು. ಹೆಚ್ಚಾಗಿ ಈ ಒಂದು ವಾರದಲ್ಲಿ ಹೆಚ್ಚು ಹಣನ ಖರ್ಚು ಮಾಡ್ತಿದ್ದೀರಾ ನಿಮ್ಮ ಒಂದು ಮನಿ ಡೆಕೋರೇಟಿವ್ ಐಟಮ್ಸ್ಗಾಗಿರ್ಬೋದು, ಸಮಥಿಂಗ್ ಈ ರೀತಿ ಹೆಚ್ಚಾಗಿ ಹಣನ ನೀವು ಖರ್ಚು ಮಾಡ್ತಿದ್ದೀರಾ. ಅಷ್ಟೇ ಹೆಚ್ಚಾಗಿ ಈ ಒಂದು ವಾರದಲ್ಲಿ ಹಣ ನಿಮಗೆ ಬರ್ತಿದೆ. ಯಾವುದಾದ್ರೂ ನಿಂತಿರೋ ಅಮೌಂಟ್ ನಿಮ್ಗೆ ಬರಬೇಕಾಗಿದೆ, ಅದು ಕೂಡ ನಿಮಗೆ ಬರ್ತಿದೆ. ಹೊಸ ಸ್ವಂತ ವೆಹಿಕಲ್ ಕೂಡ ಪರ್ಚೇಸ್ ಮಾಡ್ತೀರಾ. ತುಂಬಾ ವರ್ಷಗಳಿಂದ ನೀವು ಅಂದ್ಕೊಂಡಿರೋ ಕನಸನ್ನು ಈ ಒಂದು ವಾರ ಆಗ್ತಿದೆ. ಯಾವುದೇ ವಿಚಾರವಾಗಿರ್ಬೋದು, ತುಂಬ ಆಳವಾಗಿ ಏನು ನೀವು ಯೋಚನೆ ಮಾಡ್ತಿದ್ದೀರಾ ಅಷ್ಟು ಡೀಪಾಗಿ ಯೋಚನೆ ಮಾಡಬೇಡಿ. ಬಿಕಾಸ್ ನಿಮ್ಗೆ ಅಂದ್ಕೊಂಡಿರೋ ಕೆಲಸ ಈಸಿಯಾಗಿ ಆಗ್ತಿದೆ. ಎಸ್, ನಿಮ್ಮ ಕೆಲಸದ ಸ್ಥಳದಲ್ಲಿ ಯಾವುದಾದ್ರೂ ವ್ಯಕ್ತಿಗಳ ಮೇಲೆ ನಿಮಗೆ ಅನುಮಾನ ಇದ್ದು ಆ ವ್ಯಕ್ತಿಗಳಿಂದ ನಿಮಗೆ ಸಮಸ್ಯೆ ಆಗ್ತಿದೆ ನಿಮ್ಮ ಕೆಲಸಕ್ಕೆ ಅಂತ ನಿಮ್ಗೆ ಅನಿಸಿದ್ರೆ, ಈ ಒಂದು ವಾರದಲ್ಲಿ ಆ ವ್ಯಕ್ತಿನ ನೋಡಿದ ಮೇಲೆ, ಆ ವ್ಯಕ್ತಿ ಹತ್ರ ಮಾತಾಡಿದ್ಮೇಲೆ ನಿಮಗೆ ಹೆಚ್ಚು ಸುಸ್ತಾಗುವಂಥದ್ದು ಅಥವಾ ನಿಮ್ಮ ಕಣ್ಣ ಸುತ್ತ ಹೆಚ್ಚಾಗಿ ಡಾರ್ಕ್ ಸರ್ಕಲ್ಸ್ ಆಗುವಂಥದ್ದು ಈ ಒಂದು ವಾರದಲ್ಲಿದೆ. ಆ ವ್ಯಕ್ತಿಗಳಿಂದನೇ ಸ್ವಲ್ಪ ನಿಮಗೆ ನೆಗೆಟಿವಿಟಿ ಇದೆ ಅನ್ನೋದು ನೀವು ಗಮನ ಕೊಡ್ಬೋದು. ಹೆಚ್ಚಾಗಿ ಈ ಒಂದು ವಾರದಲ್ಲಿ ಈ ಒಂದು ಸೂಚನೆ ನಿಮ್ಗೆ ಹೆಚ್ಚಾಗಿ ಸಿಗ್ತಿದೆ. ಪೈಲ್ ನಂಬರ್ 1. ಯಾರು ನಿಮಗೆ ನಿಮ್ಮ ಜೊತೆ ಇದ್ಕೊಂಡು ನಿಮಗೆ ನೋವು ಮಾಡ್ತಿದ್ದಾರೆ ನಿಮ್ಮ ಕೆಲಸದ ಸರೌಂಡಿಂಗಲ್ಲಿ, ಆ ವ್ಯಕ್ತಿನ ನೀವು ನೋಡಿ ಮಾತಾಡಿದ್ಮೇಲೆ ಸ್ವಲ್ಪ ತುಂಬಾ ಟಯರ್ಡ್ ಅನಿಸೋದು, ಸುಸ್ತಾಗೋದು, ನಿಮ್ಮ ಕಣ್ಣ ಸುತ್ತ ಹೆಚ್ಚಾಗಿ ಡಾರ್ಕ್ ಸರ್ಕಲ್ಸ್ ಹೆಚ್ಚಾಗುವಂಥದ್ದು ಆ ವ್ಯಕ್ತಿನ ನೋಡಿದ್ಮೇಲೆ ನಿಮ್ಗೆ ಆಗ್ತಿದೆ. ಅವರ ದೃಷ್ಟಿ ನಿಮ್ಮ ಮೇಲೆ ಇದೆ. ಸ್ವಲ್ಪ ಅದನ್ನು ಕೂಡ ನೀವು ಕ್ಲೆನ್ಸ್ ಮಾಡ್ಕೋತಿದ್ದೀರಾ. ಈ ಒಂದು ವಾರದಲ್ಲಿ ಹೆಚ್ಚಾಗಿ ಅಬ್ಸರ್ವ್ ಮಾಡ್ತಿದ್ದೀರಾ. ಈ ವಿಚಾರನ ನೀವು ಗಮನದಲ್ಲಿ ಇಟ್ಕೊಳ್ಳಿ. ಆ ವ್ಯಕ್ತಿಗಳನ್ನ ನೋಡಿದ ತಕ್ಷಣ ಮಾತಾಡಿದ ಮೇಲೆ ನಿಮಗೆ ಹೆಚ್ಚಿನ ಟಯರ್ಡ್ನೆಸ್ ಅನ್ನಿಸ್ಬಹುದು ಈ ಒಂದು ವಾರ. ಎಸ್, ಯಾರಿಗಿದೆ ಅನ್ವಯಿಸುತ್ತೆ ಅವ್ರು ಮಾತ್ರ ತಗೊಳ್ಳಿ. ಪೈಲ್ ನಂಬರ್ 1. ಎಸ್, ನಿಮ್ಮ ರಕ್ಷಣೆಗಾಗಿರ್ಬೋದು ಅಥವಾ ನಿಮ್ಮ ಲೈಫ್ ಯಶಸ್ಸಿಗೆ, ನಿಮ್ಮ ಜೀವನ ನಿಮ್ಗೆ ಏನು ಯಶಸ್ಸು ಸಿಗಬೇಕು ಅಂತ ವೆಯ್ಟ್ ಮಾಡ್ತಿದ್ದೀರಾ, ಅದಕ್ಕೆ ಸಂಬಂಧಪಟ್ಟಾಗಿ ಟ್ಯಾಟೋಸ್ನ ಕೂಡ ನೀವು ಹಾಕ್ಸ್ತಿದ್ದೀರಾ ಈ ಒಂದು ವಾರದಲ್ಲಿ. ಪೈಲ್ ನಂಬರ್ 1. ಎಸ್, ವಿಘ್ನೇಶ್ವರನ ಆಶೀರ್ವಾದ ಹೆಚ್ಚಾಗಿದೆ. ಸಕ್ಸಸ್ ನಿಮ್ಮ ಸೈಡ್ ಇದೆ. ಹಾಗೆ ವಿಘ್ನೇಶ್ವರಂಗೆ ಏನಾದರೂ ನೀವು ಮೋದಕ, ಕಡುಬು ಏನಾದರೂ ದೇವರಿಗೆ ಆಹಾರನ ಅರ್ಪಣೆ ಮಾಡ್ತೀನಿ ಅಂದ್ಕೊಂಡಿದ್ರೆ, ದೇವ್ರಿಗೆ ಕೊಡ್ತೀನಿ ಅಂದ್ಕೊಂಡಿದ್ರೆ ಅದು ಮರ್ತಿರ್ಬೋದು. ಖಂಡಿತ ಈ ಒಂದು ವಾರದಲ್ಲಿ ಅದನ್ನು ದೇವರಿಗೆ ಅರ್ಪಣೆ ಮಾಡ್ತಿರ್ಬೋದು. ಪೈಲ್ ನಂಬರ್ 1. ಎಸ್, ಈ ಒಂದು ವಾರದಲ್ಲಿ ಯಾರು ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದೀರಾ, ಹ್ಯಾಪಿ ಬರ್ಡೇ ಟು ಯು. ನಿಮ್ಮ ಇಷ್ಟ ಅರ್ಥವೆಲ್ಲವೂ ಸಿದ್ಧಿ ಆಗಲಿ. ಆಯುಷ್ಯ, ಆರೋಗ್ಯ, ನೆಮ್ಮದಿ, ಸುಖ, ಶಾಂತಿ ನಿಮ್ಮ ಲೈಫಲ್ಲಿ ಸಿಗಲಿ ಅಂತ ನಾನು ಕೂಡ ನನ್ನ ತಾಯಿ ಚೌಡೇಶ್ವರಿಯಲ್ಲಿ ಹಾಗೂ ಕೃಷ್ಣ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಎಸ್, ಈ ಒಂದು ವಾರ ಹೆಚ್ಚು ಸ್ವೀಟ್ಸ್ನ ಕೂಡ ತಿಂತಿದ್ದೀರಾ. ಹಾಗೆ ಹೆಚ್ಚು ನಿಮ್ಮ ಮುಖದಲ್ಲಿ ಒಂದು ಹೊಸ ಚೈತನ್ಯ ಮೂಡ್ತಿದೆ. ಪೈಲ್ ನಂಬರ್ 1. ತುಂಬಾ ಒಂದು ಹೊಸ ದಿಕ್ಕು, ಹೊಸ ದಾರಿಯಲ್ಲಿ ನಿಮಗೆ ಭಗವಂತ ಕರ್ಕೊಂಡು ಹೋಗ್ತಿದ್ದಾರೆ. ಹೆಚ್ಚಾಗಿ ನಿಮಗೆ ಪ್ರೊಟೆಕ್ಷನ್ಗೆ ಏಂಜಲ್ಸ್ ಕೂಡ ನಿಮ್ಮ ಸುತ್ತ ಇದ್ದಾರೆ. ಹೆಚ್ಚು ಬಟರ್ಫ್ಲೈಸ್ನ ನೀವು ವಾಚ್ ಮಾಡ್ತಿದ್ದೀರಾ. ಅದು ಬ್ಲ್ಯಾಕ್ ಕಲರ್ ಬಟರ್ಫ್ಲೈಸ್ನ ನೀವು ಹೆಚ್ಚಾಗಿ ವಾಚ್ ಮಾಡ್ತಿದ್ದೀರಾ. ತುಂಬಾ ಹೊಸ ಬದಲಾವಣೆನ ನೀವು ನೋಡ್ತಿದ್ದೀರಾ. ಪೈಲ್ ನಂಬರ್ 1. ಹಾಗೆ ಯಾವುದೇ ವಿಚಾರ ಆಗಿರಬಹುದು ಅಥವಾ ತುಂಬ ಎಕ್ಸೈಟ್ಮೆಂಟಲ್ಲಿ ನೀವು ಏನಾದರೂ ನಿಮ್ಮ ಒಂದು ಮಾತನ್ನು ಯಾರಿಗಾದ್ರೂ ಹೇಳಬೇಕಿದ್ರೆ ಸ್ವಲ್ಪ ಯೋಚನೆ ಮಾಡಿ. ಬಿಕಾಸ್ ಆ ವ್ಯಕ್ತಿಗಳಿಗೆ ನಿಮ್ಮ ಸೀಕ್ರೆಟ್ಸ್ ಇರ್ಬೋದು, ನಿಮ್ಮ ಮಾತುಗಳನ್ನ ಹೇಳೋದ್ರಿಂದ ಸ್ವಲ್ಪ ಆ ವ್ಯಕ್ತಿಯ ದೃಷ್ಟಿ ನಿಮ್ಮ ಮೇಲೆ ಬೀಳಬಹುದು. ಪೈಲ್ ನಂಬರ್ 1. ಹಾಗೆ ಈ ಹಿಂದೆ ಏನಾದರೂ ನಿಮಗೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ನಿಮ್ಮ ಕುಟುಂಬದ ಇರೋ ವ್ಯಕ್ತಿಗಳಿಗೆ ಸಂಬಂಧಪಟ್ಟ ಹಾಗೆ ತುಂಬ ಕಿರಿಕಿರಿ ಅನ್ನಿಸ್ತಿತ್ತು, ಸ್ವಲ್ಪ ವೈಮನಸ್ಸಾಗಿತ್ತು, ಜಗಳಗಳು ಏನಾದ್ರು ಈ ರೀತಿ ಆಗಿದೆ, ಆ ಒಂದು ನೆಗೆಟಿವಿಟಿಯಿಂದ ನೀವು ಹೊರಗಡೆ ಬಂದಿದ್ದೀರಾ. ಈ ಒಂದು ವಾರದಲ್ಲಿ ಆ ಒಂದು ನೆಗೆಟಿವಿಟಿ ಯಾರಿಂದ ಆಗಿದೆ ಅಥವಾ ಯಾಕಾಗಿದೆ ಅನ್ನೋದ್ರ ವಿಚಾರನ ನೀವು ಚರ್ಚೆ ಮಾಡ್ತಿದ್ದೀರಾ. ಅದನ್ನು ನೀವು ಮಾಡಬೇಡಿ. ಅದಾಗೋಗಿದೆ, ಅದನ್ನು ನೀವು ಆ ನೆಗೆಟಿವಿಟಿನ ನೀವು ಕ್ಲೆನ್ಸ್ ಮಾಡಾಗಿದೆ. ಪೈಲ್ ನಂಬರ್ 1. ಹೊಸ ಅವಕಾಶಗಳು ಸಿಗ್ತದೆ, ಆ ವಿಚಾರದ ಬಗ್ಗೆ ಗಮನ ಕೊಡಿ.
ಹಾಗೆ ಹೊಸ ಜಾಬ್ ಕೂಡ ನಿಮಗೆ ಸಿಗ್ತಿದೆ. ನೀವಿರೋಂಥ ಜಾಬಿಂದ ಕೂಡ ಚೇಂಜಸ್ನ ಮಾಡ್ಕೋತಿದ್ದೀರಾ. ಹೆಚ್ಚು ಪ್ರೆಷರ್ ನಿಮಗೆ ಆಗ್ತಿಲ್ಲ. ಬಟ್ ನೆಕ್ಸ್ಟ್ ಈ ಒಂದು ವಾರದಲ್ಲಿ ನೀವು ತಗೊಳ್ಳೋ ನಿರ್ಧಾರ ನಿಮ್ಮ ಜಾಬ್ ವಿಚಾರವಾಗಿ ಖಂಡಿತ ಗುಡ್ ನ್ಯೂಸ್ ನಿಮಗೆ ಸಿಗ್ತಿದೆ. ಹೆಚ್ಚು ಸ್ಯಾಲ್ರಿ ಕೂಡ ಇನ್ಕ್ರೀಸ್ ಆಗ್ತಿದೆ ಫಾರ್ ಪ್ಯಾನ್ ನಂಬರ್ 1. ಎಸ್, 333 ನಂಬರ್ನ ನೀವು ಹೆಚ್ಚಾಗಿ ವಾಚ್ ಮಾಡ್ತಿರ್ಬಹುದು, ಅಥವಾ 244 ನಂಬರ್ ಕೂಡ ನೀವು ಹೆಚ್ಚು ವಾಚ್ ಮಾಡ್ತಿದ್ದೀರಾ ಅನಿಸುತ್ತೆ. ಈ ದಿನ ಗೂಗಲಲ್ಲಿ ಸರ್ಚ್ ಮಾಡಿ, ಖಂಡಿತ ಇನ್ನಷ್ಟು ಇನ್ಫಾರ್ಮೇಷನ್ಸ್ ನಿಮಗೆ ಸಿಗುತ್ತೆ. ಎಸ್, ಪ್ಯಾನ್ ನಂಬರ್ 1 ಈ ಒಂದು ವಾರದಲ್ಲಿ ಹೆಚ್ಚು ನೀವು ಗ್ರೀನ್ ಆಗಿರ್ಬೋದು, ಅಥವಾ ಬ್ಲ್ಯಾಕ್ ಆಗಿರ್ಬೋದು, ಅಥವಾ ಮೆರೂನ್ ಆಗಿರ್ಬೋದು, ಅಥವಾ ವೈಟ್ ಡ್ರೆಸ್ಸಸ್ ಆಗಿರ್ಬೋದು, ಹೆಚ್ಚಾಗಿ ಇದನ್ನೇ ವೇರ್ ಮಾಡ್ತಿದ್ದೀರಾ. ಎಸ್, ಅದರಿಂದ ನಿಮ್ಮ ಒಂದು ಕೆಲಸ ಸರೌಂಡಿಂಗಲ್ಲಿ ಇನ್ನಷ್ಟು ನಿಮಗೆ ಕಾನ್ಫಿಡೆನ್ಸ್ ಸಿಗ್ತಿದೆ. ಪ್ಯಾನ್ ನಂಬರ್ 1 ನಂಗೆ ಗೊತ್ತಿಲ್ಲ ಎನರ್ಜಿಸ್ ಏನು ಬಂದಿದೆ, ನಾನು ಅದನ್ನು ಮಾತ್ರ ತಿಳಿಸ್ತಿದ್ದೀನಿ. ಖಂಡಿತ ನಿಮ್ಮ ಒಂದು ಏನು ಗೊಂದಲತೆ ಇದೆ, ಆ ಗೊಂದಲತೆಯಿಂದ ದೂರ ಆಗ್ತಿದ್ದೀರಾ. ಏನು ನಿಮಗೆ ವರ್ಕ್ ಪ್ರೆಷರ್ ಹೆಚ್ಚಾಗಿ ಅನ್ನಿಸ್ತಿದೆ, ನೀವು ಓನಾಗಿ ಏನಾದ್ರು ಸ್ವಂತ ಬಿಸ್ನೆಸ್ನ ಮಾಡಬೇಕಿದೆ, ನಾನು ಇನ್ನಷ್ಟು ಮುಂದೆ ಹೋಗಬೇಕಿದೆ ಅಂತ ನೀವು ವೆಯ್ಟ್ ಮಾಡ್ತಿದ್ರೆ, ಖಂಡಿತ ಈ ಒಂದು ವಾರದಲ್ಲಿ ಹೆಚ್ಚಿನ ಗ್ರೋತನ್ನ ನೀವು ನೋಡ್ತಿದ್ದೀರಾ. ನೀವು ತಗೊಳ್ಳೋ ನಿರ್ಧಾರ ನಿಮ್ಮ ಒಂದು ಕೆರಿಯರ್ ಲೈಫಲ್ಲಿ, ನಿಮ್ಮ ಒಂದು ಕೆಲಸದ ಜೀವನದಲ್ಲಿ ಏನು ನೀವು ನಿರ್ಧಾರ ತಗೋತಿದ್ದೀರಾ, ಖಂಡಿತ ಭಾಳಷ್ಟು ಸಕ್ಸಸ್ ಅನ್ನೋದು ಈ ಒಂದು ವಾರದಲ್ಲಿ ಫಾರ್ ಪ್ಯಾನ್ ನಂಬರ್ 1ಗೆ ಹೆಚ್ಚಾಗಿ ಸಿಗ್ತಿದೆ. ತುಂಬ ಕೆಲವು ವಿಚಾರಗಳಲ್ಲಿ ಡಿಸ್ಟರ್ಬ್ ಆಗ್ತಿದ್ದೀರಾ. ಸಡನ್ನಾಗಿ ಮನಸ್ಸಿಗೆ ಏನು ಮಾಡಲಿ ಅನ್ನೋ ಒಂದು ಟೆನ್ಷನ್ ಇದೆ. ಸ್ವಲ್ಪ ತಲೆನೋವು ಆಗ್ಬೋದು. ಮೈಗ್ರೇನ್ ಸಮಸ್ಯೆ ಇರೋರಿಗೆ ಹೆಚ್ಚಾಗಿ ಇಲ್ಲಿ ತುಂಬಾ ಹೆಡ್ ಪೇನ್ ಆಗ್ತಿದೆ. ಸ್ವಲ್ಪ ಧ್ಯಾನನ ಮಾಡಿ ಈ ಒಂದು ವಾರದಲ್ಲಿ ನಿಮಗೋಸ್ಕರ ಟೈಮ್ ಕೊಡಿ. ಪ್ಯಾನ್ ನಂಬರ್ 1 ಮೆಡಿಟೇಷನ್ ಮಾಡಿ. ಹಾಗೂ ನಿಮ್ಮ ಫ್ಯಾಮಿಲಿಲಿ ಯಾರು ಹಿರಿಯ ವ್ಯಕ್ತಿಗಳಿದ್ದಾರೆ, ನಿಮ್ಮ ತಂದೆ ತಾಯಿ ಆಗಿರ್ಬೋದು, ನಿಮ್ಮ ಅಜ್ಜಿ ತಾತ ಆಗಿರ್ಬೋದು, ಅವರು ನಿಮ್ಗೆ ಇನ್ನಷ್ಟು ಮಾಹಿತಿನ ಕೊಡ್ತಿದ್ದಾರೆ. ಪ್ಯಾನ್ ನಂಬರ್ 1. ಎಸ್, ಹಿಂದೆ ಯಾರು ನಿಮಗೆ ಮೋಸ ಮಾಡಿದ್ರು ಅಥವಾ ಆ ವ್ಯಕ್ತಿಗಳಿಂದ ನಿಮಗೆ ತುಂಬ ನೋವಾಗಿದೆ, ಅವ್ರು ಮಾಡಿದ ತಪ್ಪಿಗೆ ನಿಮ್ಮ ಮೇಲೆ ಆ ಅಪವಾದಗಳನ್ನ ಹಾಕಿದರೆ ಈ ಒಂದು ವಾರದಲ್ಲಿ ಅದು ಕೂಡ ಸಾಲ್ವ್ ಆಗ್ತಿದೆ. ನೀವೇನು, ನಿಮ್ಮ ತನ ಏನು ಅನ್ನೋದು ಕೂಡ ಈ ಒಂದು ವಾರದಲ್ಲಿ ಗೊತ್ತಾಗ್ತಿದೆ. ಪ್ಯಾನ್ ನಂಬರ್ 1 ತುಂಬ ಫಾಸ್ಟಾಗಿ ಡ್ರೈವ್ ಮಾಡಬೇಡಿ, ಹೆಲ್ಮೆಟ್ ಹಾಕಿ. ಪ್ಯಾನ್ ನಂಬರ್ 1 ಹಾಗೆ ಹೆಚ್ಚಾಗಿ ಈ ಒಂದು ವಾರ ತುಂಬ ನಿಮ್ಮ ಎನರ್ಜೀಸ್ ಎಲ್ಲೂ ಕೂಡ ಡ್ರಾಪ್ ಆಗ್ತಿಲ್ಲ. ತುಂಬ ಪಾಸಿಟಿವ್ ಎನರ್ಜೀಸ್ ನಿಮ್ಮ ಸುತ್ತ ಇದೆ. ಹಾಗೆ ನಿಮ್ಮ ತಂದೆ ತಾಯಿಯ ಆಶೀರ್ವಾದ ಕೂಡ ನಿಮ್ಮ ಜೊತೆಗೆ ಇದೆ. ಅವ್ರ ಮಾತುಗಳನ್ನ ಗಮನ ಕೊಡಿ. ಹಾಗೆ ಅವ್ರಿಗೆ ಹೆಮ್ಮೆ ಪಡುವಂಥ ಕೆಲಸನ ನೀವು ಮಾಡ್ತಿದ್ದೀರಾ. ಪ್ಯಾನ್ ನಂಬರ್ 1 ನೀವು ಇರುವಂಥ ಸ್ಥಳನೂ ಕೂಡ ಚೇಂಜಸ್ನ ಮಾಡ್ತಿದ್ದೀರಾ. ನಿಮ್ಮ ವೃತ್ತಿಯಲ್ಲೂ ಕೂಡ ಬದಲಾವಣೆ ಮಾಡ್ಕೋತಿದ್ದೀರಾ. ನಿಮ್ಮ ಪ್ರೀತಿಯ ಜೀವನದಲ್ಲೂ ಕೂಡ ಬಹಳಷ್ಟು ಚೇಂಜಸ್ ಆಗ್ತಿದೆ. ಹಾಗೆ ನಿಮ್ಮ ಪಾರ್ಟ್ನರ್ ಜೊತೆ ಹೆಚ್ಚಾಗಿ ಮಾತಾಡ್ತಿದ್ದೀರಾ ಈ ಒಂದು ವಾರದಲ್ಲಿ. ಅವರ ಮನಸ್ಸಿನ ಮಾತುಗಳು ನಿಮಗೆ ಮನಸ್ಸಿಗೆ ತುಂಬಾ ಇಷ್ಟ ಆಗ್ತಿದೆ. ಕೆಲವು ವಿಚಾರಗಳಲ್ಲಿ ತುಂಬ ಭಾವುಕರಾಗ್ತಿದ್ದೀರಾ ಈ ಒಂದು ವಾರ. ತುಂಬ ಜವಾಬ್ದಾರಿನ ತಗೋತಿದ್ದೀರಾ. ಬಟ್ ನಿಮ್ಮ ಸುತ್ತ ಇರೋ ವ್ಯಕ್ತಿಗಳು ನಿಮ್ಮ ಬೆಳವಣಿಗೆನ ಸಹಿಸೋಕ್ಕಾಗ್ತಿಲ್ಲ. ಅವ್ರು ಸಹಿಸೋಕ್ಕಾಗಲಿ ಬಿಡಲಿ, ನೀವು ಮಾಡೋ ಕೆಲಸನ ನೀವು ಮಾಡ್ತಿದ್ದೀರಾ. ಕಂಟಿನ್ಯೂ ಮಾಡಿ. ಯಾವುದು ಕಡೆ ಹೆಚ್ಚು ಗಮನ ಕೊಡಬೇಡಿ. ನಿಮ್ಮ ಕೆಲಸದ ಬಗ್ಗೆ, ನಿಮ್ಮ ಕುಟುಂಬದ ಬಗ್ಗೆ ಹೆಚ್ಚಾಗಿ ಗಮನ ಕೊಡ್ತಿದ್ದೀರಾ. ನೀವು ಅಂದ್ಕೊಂಡಿರೋ ಕೆಲಸದಲ್ಲಿ ಯಾವುದೇ ಕೂಡ ಏನು ಅಬ್ಸ್ಟಿಕಲ್ಸ್ ಇತ್ತು, ಈ ಒಂದು ವಾರದಲ್ಲಿ ಅದು ತುಂಬ ಫಾಸ್ಟಾಗಿ ಮೂವ್ ಆಗ್ತಿದೆ. ನಿಮ್ಮ ವೃತ್ತಿಯಲ್ಲಿ ಹೆಚ್ಚಿನ ಅಭಿವೃದ್ಧಿನ ಈಗಲೇ ಹೇಳಿದಾಗೆ ಹೆಚ್ಚಿನ ಅಭಿವೃದ್ಧಿ ಇದೆ, ಹೆಚ್ಚಿನ ಬದಲಾವಣೆಗಳಿದೆ. ಪ್ಯಾನ್ ನಂಬರ್ 1 ಯಾವುದು ಬೇಡ ಅದನ್ನು ಫರ್ಗಿವ್ ಮಾಡಿ, ಯಾವುದು ಬೇಕಾಗಿದೆ ಅದ್ರ ಕಡೆ ಗಮನ ಕೊಡಿ. ಪ್ಯಾನ್ ನಂಬರ್ 1 ಎಸ್, ದೇರ್ ಇಸ್ ಸಮಥಿಂಗ್ ಇಸ್ ಬೆಟರ್ ಇದೆ. ಇಫ್ ಯು ಬಿಲೀವ್, ನಿಮಗೆ ನಂಬಿಕೆ ಇದ್ದು ಯಾವುದಾದ್ರೂ ಹೊಸ ವಿಚಾರಕ್ಕೆ ಕೈ ಹಾಕಬೇಕು ಅಂತ ಅಂದ್ಕೊಂಡಿದ್ರೆ, ಅಥವಾ ಯಾವುದಾದ್ರು ಅಸ್ಟ್ರಾಲಜಿನ ಭೇಟಿ ಮಾಡಿ ಆ ವಿಚಾರವಾಗಿ ಗಮನ ಕೊಡಬೇಕು ಅಂತ ಅಂದ್ಕೊಂಡಿದ್ರೆ, ಹೊಸ ಕೆಲಸನ ಮಾಡಲೋ ಬೇಡವಾ ಅನ್ನೋ ಒಂದು ಚಂಚಲತೆ ಮನಸ್ಸು ಏನಾದರೂ ನಿಮಗಿದೆ ಈ ಒಂದು ವಾರದಲ್ಲಿ, ಪ್ಯಾನ್ ನಂಬರ್ 1 ಆ ಕೆಲಸನ ಮಾಡಲೋ ಬೇಡವಾ ಅದ್ರ ಬಗ್ಗೆ ನೀವು ಹೆಚ್ಚಾಗಿ ಅಸ್ಟ್ರಾಲಜಿಸ್ನ ನೀವು ಭೇಟಿ ಮಾಡಬೇಕು ಅಂತ ಇದ್ದರೆ ಈ ಒಂದು ವಾರದಲ್ಲಿ ಖಂಡಿತ ಅಸ್ಟ್ರಾಲಜಿಸ್ನ ಭೇಟಿ ಮಾಡ್ತಿದ್ದೀರಾ. ಹಾಗೆ ಇದರಿಂದ ಈ ಒಂದು ರೀಡಿಂಗಿಂದ ಕೂಡ ನಿಮಗೆ ಇನ್ನಷ್ಟು ಇನ್ಫಾರ್ಮೇಷನ್ ಸಿಕ್ಕಿದೆ. ಯಾವುದೇ ಕೆಲಸ ನೀವು ಮಾಡಲಿ ಅದರಲ್ಲಿ ಹೆಚ್ಚಿನ ನಂಬಿಕೆ ಇರಬೇಕು. ಆ ನಂಬಿಕೆ ನಿಮಗೆ ಹೆಚ್ಚಾಗಿ ಈ ಒಂದು ವಾರದಲ್ಲಿ ಸಿಗ್ತಿದೆ ನಿಮ್ಮ ಗುರುಗಳಿಂದ, ನಿಮ್ಮ ತಂದೆ ತಾಯಿಗಳಿಂದ. ಅನ್ಲೈಕ್ಲಿ ಬೇರೆ ರೀತಿಯಾದ
ಬಹಳಷ್ಟು ಚೇಂಜಸ್ ದಾರಿಗಳು ನಿಮಗೆ ಸಿಗ್ತಿದೆ. ನೀವು ಆ ಒಂದು ಕೆಲಸಕ್ಕೆ ಇಳಿದ್ಮೇಲೆ ಇನ್ನಷ್ಟು ನೀವೇ ಟೀಚ್ ಮಾಡುವಂತಹ ಗುರುಗಳಾಗ್ತಿದ್ದೀರಾ. ಪಾಯಿಂಟ್ ನಂಬರ್ 1, ಎಸ್, ನೀವು ಅಂದ್ಕೊಂಡಿರೋ ಕೆಲಸದಲ್ಲಿ ಖಂಡಿತ ಎಸ್ ಇದೆ, ಸಕ್ಸಸ್ ಇದೆ. ನಿಮಗೆ ನಂಬಿಕೆ ಇರಬೇಕು ಅಷ್ಟೇ. ಪಾಯಿಂಟ್ ನಂಬರ್ 1, ಎಸ್. ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ನೊಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಹರೇ ಕೃಷ್ಣ. ನಮಸ್ತೆ. ಪಾಯಿಂಟ್ ನಂಬರ್ 2, ಯಾರಿ ಒಂದು ಕಾರಣ ಚಾಯ್ಸ್ ಮಾಡಿದ್ದೀರಾ? ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಏನು ಚೇಂಜಸ್, ಬದಲಾವಣೆ ಬರ್ತಿದೆ ನೋಡೋಣ. ಅದಕ್ಕೂ ಮುಂಚೆ ಬೆಲ್ಲಿಂದ ಏನು ಮೆಸೇಜ್ ಇದೆ ನೋಡೋಣ. ಎಸ್, ಪಾಯಿಂಟ್ ನಂಬರ್ 2, ನೀವೇನಾದರೂ ವೃಕ್ಷ ಪ್ರಾರ್ಥನೆ ಮಾಡಿದರೆ, ವೃಕ್ಷಗಳ ಪ್ರಾರ್ಥನೆ, ಅಶ್ವತ್ಥ ಮರ ಆಗಿರ್ಬೋದು, ಬನ್ನಿ ಮರ ಆಗಿರ್ಬೋದು, ಈ ಒಂದು ಪ್ರಾರ್ಥನೆ ಏನಾದ್ರು ದೇವರ ಒಂದು ಪ್ರಾರ್ಥನೆ ಏನಾದ್ರು ವ್ರತ ಥರ ಮಾಡಿದರೆ ಈ ಒಂದು ವಾರದಲ್ಲಿ ಆ ಒಂದು ವ್ರತದ ಫಲ ನಿಮಗೆ ಸಿದ್ಧಿ ಆಗ್ತಿದೆ. ಹೆಚ್ಚಾಗಿ ಓಂ ನಮಃ ಶಿವಾಯ ಅನ್ನೋ ಮಂತ್ರನ ನೀವು ಪಠನೆ ಮಾಡೋದ್ರಿಂದ ಈ ಒಂದು ವಾರ ನಿಮ್ಮ ಲೈಫಲ್ಲಿ ನಿಮಗೆ ಯಾವುದು ಸ್ಟ್ರಕ್ ಆಗಿದೆ ಆ ಕೆಲಸಗಳು ನಿಮಗೆ ಚಲನೆ ಮಾಡಲಿಕ್ಕೆ ಅವಕಾಶ ಸಿಗ್ತಿದೆ. ಪಾಯಿಂಟ್ ನಂಬರ್ 2, ಎಸ್. ಹಾಗೆ ಈ ಒಂದು ವಾರದಲ್ಲಿ ಯಾರಿಗಾದ್ರೂ ಕೊಡೋದಾಗಿರ್ಬೋದು, ಅವರಿಂದ ತಗೊಳ್ಳೋದಾಗಿರ್ಬೋದು, ಯಾವುದೇ ಆದರೂ ಏನೇ ವಸ್ತುಗಳಾಗಿರ್ಬೋದು, ಅದ್ರ ಬಗ್ಗೆನೂ ಸ್ವಲ್ಪ ಕೇರ್ಫುಲ್ ಆಗಿರಿ. ಬಿಕಾಸ್ ನೀವು ಕೊಡೋ ವಸ್ತುಗಳು ವಾಪಸ್ ಬರೋದಿಲ್ಲ, ಅವ್ರು ಕೊಡೋ ವಸ್ತುಗಳು ನಿಮಗೆ ನೆಗೆಟಿವಿಟಿ ಆಗಬಹುದು. ಎಸ್, ಆ ವ್ಯಕ್ತಿಗಳ ಒಂದು ಉದ್ದೇಶ ನಿಮಗೆ ಆ ವ್ಯಕ್ತಿಗಳು ಒಳ್ಳೆಯವರು ಅಂತ ನಿಮ್ಗೆ ಅನ್ನಿಸ್ಬಹುದು. ಆ ವ್ಯಕ್ತಿಗಳು ಒಳ್ಳೆಯವರು, ತುಂಬ ಒಳ್ಳೆಯವರು ಅಂತ ನೀವು ಅಂದ್ಕೊಂಡಿರ್ಬೋದು. ಬಟ್ ಅವರ ಮನಸ್ಸಲ್ಲಿ ನಿಮ್ಮ ಮೇಲೆ ಏನು ಅಭಿಪ್ರಾಯ ಇದೆ ಅನ್ನೋದು ಈ ಒಂದು ವಾರದಲ್ಲಿ ನಿಮಗೆ ತಿಳಿತಿದೆ ಅಥವಾ ತಿಳಿದೇ ಇರಬಹುದು. ಬಟ್ ಆ ವ್ಯಕ್ತಿಗಳು ಕೊಡೋ ವಸ್ತುಗಳು ಸ್ವಲ್ಪ ನಿಮಗೆ ನೆಗೆಟಿವಿಟಿ ಸ್ಟ್ರಕ್ ಅನ್ನಿಸ್ಬೋದು ಆರ್ಥಿಕ ಪರಿಸ್ಥಿತಿಗೆ. ಎಸ್, ಪಾಯಿಂಟ್ ನಂಬರ್ 2, ಯಾರಿಗೆ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ಕೃಷ್ಣಾಯ ವಾಸುದೇವಾಯ ಪರಮಾತ್ಮನಿ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಎಸ್, ಪಾಯಿಂಟ್ ನಂಬರ್ 2, ತುಂಬಾ ಈ ಒಂದು ವಾರದಲ್ಲಿ ನಿಮ್ಮ ಬದುಕಲ್ಲಿ ಸಕ್ಸಸ್ ಅನ್ನೋದನ್ನು ನೋಡ್ತಿದ್ದೀರಾ. ತುಂಬ ದಿವಸಗಳ ನಂತರ ನಿಮ್ಮ ಮುಖದಲ್ಲಿ ಒಂದು ಹೊಸ ಗೆದ್ದಿದ್ದೀನಿ ಅನ್ನೋ ಒಂದು ಜೋಶ್, ಕಳೆ ಹೆಚ್ಚಾಗ್ತಿದೆ. ಹಾಗೆ ಈ ಒಂದು ವಾರದಲ್ಲಿ ಯಾವುದೋ ಹಿಡ್ದಿರೋ ಹಣ ನಿಮಗೆ ಬರಬೇಕಾಗಿದೆ, ಆ ಅಮೌಂಟ್ ಕೂಡ ಬರ್ತಿದೆ. ಅಥವಾ ಪ್ರೆಗ್ನೆನ್ಸಿ ವಿಚಾರವಾಗಿ ಮಗು ಆಗಿಲ್ಲ ಅಂತ ವ್ರತ ಪೂಜೆ ಮಾಡ್ತಿದ್ದೀರಾ, ಮಗು ಆಗಿಲ್ಲ ಅಂತ ತುಂಬ ಬೇಜಾರಾಗಿದೆ, ಮಾತುಗಳನ್ನ ಕೇಳಿದ್ದೀರಾ. ಖಂಡಿತ ಯಾರು ನಿಮ್ಗೆ ನೋಯಿಸಿದ್ದಾರೆ ಅದೆಲ್ಲರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದನ್ನು ಬಿಟ್ಟು ಈ ಒಂದು ವಾರದಲ್ಲಿ ನಿಮಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಖಂಡಿತ ನಿಮ್ಮ ಮನಸ್ಸಿಗೆ ಎಷ್ಟು ನೋವಾಗಿದೆ, ಭಾರ ಆಗಿದೆ, ಅಥವಾ ನಿಮಗೆ ಅದನ್ನು ಹೇಳ್ಕೊಳಕ್ಕಾಗಿಲ್ಲ ಆ ದುಃಖನ, ಈ ಒಂದು ವಾರದಲ್ಲಿ ನಿಮ್ಮ ಸಂತೋಷ ಅದನ್ನೆಲ್ಲವನ್ನು ಮರೆಸ್ತಿದೆ. ಪಾಯಿಂಟ್ ನಂಬರ್ 2, ಖಂಡಿತ ಪ್ರೆಗ್ನೆನ್ಸಿ ವಿಚಾರದಲ್ಲಿ ಗುಡ್ ನ್ಯೂಸ್ ಸಿಗ್ತಿದೆ. ನಿಮಗೆ ಗಂಡು ಮಗು ಆಗ್ತಿದೆ. ಆ ಮಗುವಿಂದ ನಿಮ್ಮ ಲೈಫಲ್ಲಿ ತುಂಬಾ ಗ್ರೋತನ್ನು ನೋಡ್ತಿದ್ದೀರಾ. ಎಸ್, ತುಂಬಾ ಆರೋಗ್ಯದ ವಿಚಾರವಾಗಿ ತುಂಬ ಜಾಗರೂಕವಾಗಿದ್ದೀರಾ. ನಿಮ್ಮ ಕೆಲಸದ ವಿಚಾರವಾಗೂ ಕೂಡ ಗಮನ ಕೊಡ್ತಿದ್ದೀರಾ. ನಿಮ್ಮ ಹೆಲ್ತ್ ಬಗ್ಗೆನೂ ಗಮನ ಕೊಡ್ತಿದ್ದೀರಾ. ಪಾಯಿಂಟ್ ನಂಬರ್ 2, ಎಸ್. ಇಲ್ಲಿ ವುಮೆನ್ಸ್ಗೆ ಮಂತ್ಲಿ ಪ್ರಾಬ್ಲಮ್ಸ್ ಏನಾದರೂ ಈ ಒಂದು ವಾರದಲ್ಲಿ ಸ್ವಲ್ಪ ನಿಮಗೆ ಸ್ಟಮಕ್ ಪೇಯ್ನ್ ಹೆಚ್ಚಾಗಬಹುದು. ಖಂಡಿತ ನೆಗ್ಲೆಕ್ಟ್ ಮಾಡಬೇಡಿ, ವೈದ್ಯರನ್ನು ಭೇಟಿ ಮಾಡಿ. ಹಾಗೆ ಈಟ್ ಉಷ್ಣದ ಪದಾರ್ಥಗಳನ್ನು ಸ್ವಲ್ಪ ಕಂಟ್ರೋಲ್ ಮಾಡಿ. ಹಾಗೆ ಹೆಚ್ಚು ವಾಟರ್ನ ಡ್ರಿಂಕ್ ಮಾಡಿ. ಎಸ್, ಪಾಯಿಂಟ್ ನಂಬರ್ 2, ಇಷ್ಟು ದಿವಸ ನಿಮ್ಗೆ ಯಾರು ಟಾಂಟ್ ಮಾಡಿದ್ದಾರೆ, ನೋವು ಮಾಡಿದ್ದಾರೆ, ಅಥವಾ ಏನಾದರೂ ಆ ವ್ಯಕ್ತಿಗಳಿಂದ ನಿಮಗೆ ಮನಸ್ಸಿಗೆ ನೋವಾಗಿದೆ, ನೀವೇನೂ ನೋವು ಮಾಡದೆ ಅವ್ರಿಗೇನೋ ನೋವಿಸ್ತೇನೆ, ಅವ್ರಿಗೆ ಸದಾ ನೀವು ಒಳ್ಳೆಯದನ್ನು ಬಯಸಿದ್ರು, ಆ ವ್ಯಕ್ತಿಗಳು ನಿಮಗೆ ನೋವುಂಟು ಮಾಡಿದರೆ ಈ ಒಂದು ವಾರದಲ್ಲಿ ಖಂಡಿತ ಆ ವ್ಯಕ್ತಿಗಳ ಮುಂದೆ ಇನ್ನಷ್ಟು ಒಳ್ಳೆಯ ಸ್ಥಾನ ಗೌರವನ ಸಿದ್ಧಿಪಡಿಸ್ಕೋತಿದ್ದೀರಾ. ಮತ್ತು ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಕಮ್ ಬ್ಯಾಕ್ ಮಾಡ್ತಿದ್ದಾರೆ.
ಜೊತೆಗೆ ಆ ವ್ಯಕ್ತಿಗಳು ನಿಮ್ಮ ಜೊತೆ ಇದ್ದು ಕೂಡ ನಿಮಗೆ ನಿಮ್ಮ ಕೆಲಸದ ವಿಚಾರವಾಗಿರ್ಬೋದು, ನಿಮ್ಮ ಕುಟುಂಬದ ವಿಚಾರದಲ್ಲೇ ಆಗಿರ್ಬೋದು, ಖಂಡಿತ ಈ ಒಂದು ವಾರದಲ್ಲಿ ಆ ವ್ಯಕ್ತಿಗಳಿಂದ ನಿಮಗೆ ಬಹಳಷ್ಟು ಆ ವ್ಯಕ್ತಿಗಳು ಸಂತೋಷ ಪಡ್ತಿದ್ದಾರೆ. ಜೊತೆಗೆ ಆ ವ್ಯಕ್ತಿಗಳ ಮನಸ್ಸೊಳಗಡೆ ನಿಮ್ಮ ಬಗ್ಗೆ ಜಲಸಿನೂ ಕೂಡ ಇದೆ. ಯಾರಿಗೆ ನಿಮ್ಮ ಮೇಲೆ ದ್ವೇಷ, ಕೋಪ ಇದೆ ಅಥವಾ ನಿಮ್ಮ ಶತ್ರುಗಳಿಗೆ ಏನು ನಿಮಗೆ ನೋವು ಮಾಡಿದ್ದಾರೆ, ಖಂಡಿತ ಈ ಒಂದು ವಾರದಲ್ಲಿ ಆ ಒಂದು ನೆಗೆಟಿವಿಟಿಯಿಂದ ಹೊರಗಡೆ ಬರ್ತಿದ್ದೀರಾ. ಲಕ್ಷ್ಮೀ ನರಸಿಂಹಸ್ವಾಮಿಯ ಆಶೀರ್ವಾದ ಹೆಚ್ಚಾಗಿದೆ. ತುಂಬಾ ದಿವಸದಿಂದ ನಿಮಗೆ ಲಕ್ಷ್ಮೀ ನರಸಿಂಹಸ್ವಾಮಿ ನಿಮ್ಮ ಡ್ರೀಮ್ಸಲ್ಲಿ ಕಾಣಿಸ್ತಿರ್ಬಹುದು ಅಥವಾ ನೀವು ಧ್ಯಾನದಲ್ಲಿ ಕಾಣಿಸ್ತಿರಬಹುದು. ಏನಾದರೂ ನಿಮಗೆ ಸೂಚನೆನ ಕೊಡ್ತಿರ್ಬೋದು. ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಅದನ್ನು ನೀವು ಮರ್ತು ಹೋಗ್ತಿದ್ರೆ ಅದನ್ನು ನಿಮ್ಮ ಒಂದು ಡೈರಿಯಲ್ಲಿ ಬರೆದಿಡಿ. ಬಿಕಾಸ್ ನಿಮಗೆ ಅದರಿಂದ ತುಂಬಾ ಬೆನಿಫಿಟ್ ಆಗ್ತಿದೆ ಮುಂದಿನ ದಿನಗಳಲ್ಲಿ. ಫೈಲ್ ನಂಬರ್ 2. ಎಸ್, ನೀವು ಮಾಡುವಂಥ ಕೆಲಸದಲ್ಲಿ ಈ ಒಂದು ವಾರದಲ್ಲಿ ಖಂಡಿತ ಏನು ಅಬ್ಸ್ಟಿಕಲ್ಸ್ ಇತ್ತು ಈ ಹಿಂದೆ, ಈ ಒಂದು ವಾರದಲ್ಲಿ ಖಂಡಿತ ಅದರಿಂದ ರಿಲೀಸ್ ಆಗ್ತಿದೆ. ಏನೇ ಒಂದು ಅಡೆತಡೆಗಳಿತ್ತು, ಆ ವಿಘ್ನಗಳಿತ್ತು, ನಿವಾರಣೆ ಆಗ್ತಿದೆ. ನಿಮ್ಮನ್ನು ಗುರುತಿಸ್ಕೊಳ್ಳೋ ಸಮಯ ಬಂದಿದೆ. ಹಾಗೆ ನೀವು ಇನ್ನಷ್ಟು ಗ್ರೋತನ್ನು ನೋಡೋ ಸಮಯ ಬಂದಿದೆ. ವುಡ್ ಮೆಟೀರಿಯಲ್ಸ್ಗೆ ಸಂಬಂಧಪಟ್ಟಾಗ ಏನಾದರೂ ನೀವು ನಿಮ್ಮ ಮನೆಗೆ ಪರ್ಚೇಸ್ ಮಾಡ್ತಿದ್ದೀರಾ. ಹಾಗೆ ಈ ಒಂದು ವಾರದಲ್ಲಿ ಹೊಸ ವ್ಯಕ್ತಿ ಪರಿಚಯ ಕೂಡ ನಿಮ್ಮ ಮನಸ್ಸಿಗೆ ತುಂಬ ಸಂತೋಷನ ಕೊಡ್ತಿದೆ. ಹೊಸ ಸ್ನೇಹಿತರ ಪರಿಚಯದಿಂದ ನಿಮಗೆ ಮನಸ್ಸಿಗೆ ತುಂಬ ಸಂತೋಷ ಕೊಡ್ತಿದೆ. ನಿಮ್ಮ ಮಕ್ಕಳಿಗೆ ವಧುವರನ ಹುಡುಕ್ತಿದ್ರೆ ಅಥವಾ ನೀವು ತುಂಬ ದಿವಸದಿಂದ ವೆಯ್ಟ್ ಮಾಡ್ತಿದ್ರೆ ಮ್ಯಾರೇಜ್ ವಿಚಾರವಾಗಿ, ಖಂಡಿತ ಈ ಒಂದು ವಾರದಲ್ಲಿ ಗುಡ್ ನ್ಯೂಸ್ ನಿಮ್ಗೆ ಸಿಗ್ತಿದೆ. ವಧುವರ ಸೆಟ್ ಆಗ್ತಿದೆ. ಬಟ್ ನಿಮ್ಮ ಮನಸ್ಸಿಗೆ ಯಾಕೋ ಓಪ್ಸ್ನ ಕಳ್ಕೊತಿದ್ದೀರಾ. ನನ್ನ ಲೈಫಿಗೆ ಹೊಸ ಪಾರ್ಟ್ನರ್ ಬರ್ತಾರಾ ಇಲ್ವಾ, ಯಾವುದು ಬೇಡ ಅಂತ ನೀವು ಏನು ನಿರ್ಧಾರ ಮಾಡ್ಕೋತಿದ್ದೀರಾ, ಅದರಿಂದ ಹೊರಗಡೆ ಬನ್ನಿ. ಖಂಡಿತ ಎಲ್ಲದಕ್ಕೂ ಸಮಯ ಅನ್ನೋದು ಬರಬೇಕಿದೆ. ಆ ಸಮಯ ಬರ್ತಿದೆ. ನಿಮ್ಮ ಲೈಫಲ್ಲಿ ಹೊಸ ಬದಲಾವಣೆ, ಹೊಸ ವ್ಯಕ್ತಿಯ ಆಗಮನ ಹೆಚ್ಚಾಗಿದೆ ಈ ಒಂದು ವಾರದಲ್ಲಿ. ಖಂಡಿತ ಪಾಸಿಟಿವ್ ಎನರ್ಜೀಸ್ ನಿಮ್ಮ ಜೊತೆಗಿದೆ. ಯಾವುದಾದ್ರೂ ನಮ್ಮ ಸುತ್ತ ಬರ್ಡ್ಸ್, ಪಕ್ಷಿಗಳೇನಾದರೂ ಕಾಣಿಸಿದ್ರೆ ಅದಕ್ಕೆ ಏನಾದರೂ ತಿನ್ನಲಿಕ್ಕೆ ಕೊಡಿ. ಅಥವಾ ಯಾವುದಾದ್ರೂ ಬೀದಿ ನಾಯಿಗಳಿಗೆ, ಅದು ಕಪ್ಪು ನಾಯಿಗಳಿಗೆ ಏನಾದರೂ ಗೋಧಿಯಿಂದ ಮಾಡಿರೋ ಪದಾರ್ಥನ ಕೊಡಿ. ನೀವು ಅದಕ್ಕೆ ಬಿಸ್ಕೆಟನ್ನು ಹಾಕಿ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ. ಖಂಡಿತ ನಿಮಗೆ ನಿಮ್ಮ ಕೆಲಸದಲ್ಲಿ ಹಾಗೂ ನಿಮ್ಮ ಒಂದು ಏನು ವಿಘ್ನಗಳಿದೆ ಅದು ಕೂಡ ಕ್ಲೆನ್ಸ್ ಆಗುತ್ತೆ. ಎಸ್, ನಿಮ್ಮ ಮನೇಲಿ ಏನಾದ್ರು ಡಾಗ್ಸ್ನ ಸಾಕಿದ್ರೆ ಖಂಡಿತ ನಿಮಗೆ ನೆಗೆಟಿವಿಟೀಸ್ ಏನು ದೃಷ್ಟಿಗಳಾಗ್ತಿದೆ, ಆ ನೆಗೆಟಿವಿಟೀಸ್ ಆ ನಾಯಿಗೆ ಅದು ಕ್ಲೆನ್ಸ್ ಮಾಡ್ತಿದೆ. ಅದು ಹೆಚ್ಚಾಗಿ ನಿಮ್ಮ ಮನೆಯಲ್ಲಿ ಸಾಕಿರೋ ಪ್ರಾಣಿಗಳು, ನಿಮ್ಮ ನಾಯಿ ಸರಿಯಾಗಿ ಊಟ ಮಾಡದೇ ಇರ್ಬೋದು, ಅಥವಾ ಅದಕ್ಕೆ ತುಂಬ ಟಯರ್ಡ್ ಅನಿಸ್ಬೋದು, ಸುಸ್ತಾಗ್ಬೋದು, ಎಲ್ಲೋ ಒಂದು ಕಡೆ ಕೂತ್ಕೊಳ್ಬೋದು ಅದು ತುಂಬ ಸುಸ್ತಾಗಿ. ಬಿಕಾಸ್ ನಿಮ್ಮ ಮನೆಯಲ್ಲಿ ನೆಗೆಟಿವಿಟಿ, ನಿಮಗಾಗಿರುವಂಥ ದೃಷ್ಟಿ ನೆಗೆಟಿವಿಟಿನ ಅದು ಕ್ಲೆನ್ಸ್ ಮಾಡ್ತಿದೆ. ಫೈಲ್ ನಂಬರ್ 2. ಎಸ್, ತುಂಬ ಚಿಂತೆ ಮಾಡ್ತಿರ್ಬೋದು ನಿಮ್ಮ ಡಾಗ್ಸ್ ಬಗ್ಗೆ ನೀವು. ಎಸ್, ಎಲ್ಲವೂ ಚೇಂಜಸ್ ಇದೆ ಈ ಒಂದು ವಾರದಲ್ಲಿ. ಫೈಲ್ ನಂಬರ್ 2ಗೆ ಕಲ್ಕಿ ಬಂದಿದ್ದಾರೆ. ಹೊಸ ಆರಂಭದ ಶುರುವಲ್ಲಿದ್ದೀರಾ. ಹಾಗೆ ಒಂದು ವಿಚಾರದ ಬಗ್ಗೆ ತುಂಬ ಗೊಂದಲತೆಯನ್ನು ಏನು ಇಟ್ಕೊಂಡಿದ್ದೀರಾ, ಖಂಡಿತ ಈ ಒಂದು ವಾರದಲ್ಲಿ ಆ ವಿಚಾರವಾಗಿ ಇನ್ನಷ್ಟು ಚರ್ಚೆ ಆಗ್ತಿದೆ. ಇನ್ನಷ್ಟು ವಿಚಾರವಾಗಿ ಗಮನ ಕೊಡ್ತಿದ್ದೀರಾ. ಹಾಗೆ ಈ ಹಿಂದೆ ಯಾರಾದರೂ ನಿಮಗೆ ಬೇಕಂತಲೇ ವಾದ ವಿವಾದಗಳನ್ನ ಮಾಡಿದ್ರು, ನಿಮ್ಮ ಮನಸ್ಸಿಗೆ ನೋವು ಮಾಡಿದರೆ, ಆ ವ್ಯಕ್ತಿಗಳು ಯಾಕಾಗಿ ಮಾಡಿದ್ದಾರೆ, ಯಾವ ಉದ್ದೇಶದಿಂದ ನಿಮ್ಗಾಗಿ ಮಾಡಿದ್ದಾರೆ, ಹಾಗೆ ಆ ವ್ಯಕ್ತಿಗಳು ಯಾಕೆ ನಿಮಗೆ ಆ ರೀತಿನ ನೋವು ಮಾಡ್ತಿದ್ದಾರೆ ಅನ್ನೋದು ಕೂಡ ನಿಮ್ಮ ಒಂದು ಕೆಲಸದಲ್ಲಾಗಿರ್ಬೋದು, ನಿಮ್ಮ ಕುಟುಂಬದಲ್ಲಾಗಿರ್ಬೋದು ಗೊತ್ತಾಗ್ತದೆ. ಹಾಗೆ ಈ ಒಂದು ವಾರದಲ್ಲಿ ಕೆಲವು ವಿಚಾರಗಳಲ್ಲಿ ತುಂಬ ಸೂಕ್ಷ್ಮವಾಗಿ ಗಮನಿಸಬೇಕಾಗಿದೆ. ಹಾಗೆ ಇನ್ನಷ್ಟು ಎಚ್ಚರ ನೀವು ವಹಿಸ್ತಿದ್ದೀರಾ ಕೂಡ. ಎಷ್ಟೇ ನಿಮ್ಮ ಸುತ್ತ ಇರೋ ವ್ಯಕ್ತಿಗಳು ಒಳ್ಳೆಯವರಾಗಿದ್ದರು, ನಿಮ್ಮ ಗಮನ ಇನ್ನಷ್ಟು ಹಾಗೂ ಆ ವ್ಯಕ್ತಿ ಮೇಲೆ ಇನ್ನಷ್ಟು ನಿಮಗೆ ಗೌರವನೂ ಇದೆ, ಪ್ರೀತಿನೂ ಇದೆ. ಹಾಗೆ ಹೆಚ್ಚಿನ ಒಂದು ಆ ವ್ಯಕ್ತಿ ಬಗ್ಗೆ ಇನ್ನಷ್ಟು ವಿಚಾರನ ತಿಳಿಬೇಕು ಅನ್ನೋ ಒಂದು ಮನಸ್ಸಲ್ಲೂ ಕೂಡ ನಿಮಗೆ ಇರಬಹುದು. ಆ ವ್ಯಕ್ತಿ ಹೇಗಿದ್ದಾರೆ, ನಮ್ಮ ಬಗ್ಗೆ ಏನು ಅಂದ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಹೆಚ್ಚಿಗೆ ಗಮನ ಕೊಡ್ತಿದ್ದೀರಾ ಈ ಒಂದು ವಾರದಲ್ಲಿ. ಫೈಲ್ ನಂಬರ್ 2. ಭೂಮಿಗೆ ಸಂಬಂಧಪಟ್ಟಾಗ ಏನಾದರೂ ನಿಮಗೆ ನಿಮ್ಮ ಆಸ್ತಿಗೆ ಸಂಬಂಧಪಟ್ಟಾಗ ಏನಾದರೂ ವಾದ ವಿವಾದಗಳಾಗ್ತಿದೆ, ಅಥವಾ ಅದರಿಂದ ನಿಮಗೆ ಆಸ್ತಿ ವಿಚಾರವಾಗಿ ನಿಮಗೇನು ಬರಬೇಕಾಗಿರೋ ಅಮೌಂಟ್ ಸ್ಟ್ರಕ್ ಆಗ್ತಿದೆ, ನಿಮಗೆ ನ್ಯಾಯ ದೊರಕಿಲ್ಲ ಕಾನೂನು ವಿಚಾರವಾಗಿ, ಈ ಒಂದು ವಾರದಲ್ಲಿ ಆ ವಿಚಾರದಲ್ಲೂ ಕೂಡ ಬಹಳಷ್ಟು
ಕ್ಲಾರಿಟಿ ಸಿಗ್ತಿದೆ ಫಾರ್ ಪೈಲ್ ನಂಬರ್ 2ಗೆ. ತುಂಬ ದಿವಸಗಳಿಂದ ಭೂಮಿಗೆ ಸಂಬಂಧಪಟ್ಟ ಹೊಸ ಸ್ವಂತ ಭೂಮಿನ ಪರ್ಚೇಸ್ ಮಾಡಬೇಕು ಅಂತ ಅನ್ಕೋತಿದ್ದೀರಾ. ಅದು ನಿಮ್ಮ ಕೈಗೆ ಆಗ್ತಿಲ್ಲ, ಅಥವಾ ನಿಮಗೆ ಸಮಾಧಾನ ಆಗ್ತಿಲ್ಲ, ಅಥವಾ ಏನಾದರೂ ಒಂದು ಅಬ್ಸ್ಟಿಕಲ್ಸ್ ಆಗ್ತಿದೆ, ಅಡೆತಡೆಗಳಾಗ್ತಿದೆ, ಗೊಂದಲತೆ ಮಾಡ್ಕೋತಿದ್ದೀರಾ, ಅಥವಾ ನನಗೆ ಆಗ್ತಿಲ್ಲ, ನನ್ನ ಇರೋ ಬಜೆಟ್ಗೆ ನನಗೆ ಸ್ವಂತ ಭೂಮಿನ ಪರ್ಚೇಸ್ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ ನಿಮ್ಮ ಪ್ರಶ್ನೆ ಇದ್ದರೆ, ಖಂಡಿತ ಈ ಒಂದು ವಾರದಲ್ಲಿ ನಿಮಗೆ ಭೂಮಿನ ಪರ್ಚೇಸ್ ಮಾಡೋ ಅವಕಾಶ ಇದೆ. ಸ್ವಂತ ಭೂಮಿನ ತಗೊಳ್ತಿದ್ದೀರಾ. ಎಸ್, ತುಂಬ ಲಾಭ ಇದೆ ಒಂದು ವಾರದಲ್ಲಿ. ನೀವು ಹೆಚ್ಚಾಗಿ ತುಂಬ ಬೇಗ ತಲೆ ಕೆಡಿಸ್ಕೊತಿದ್ದೀರಾ ಕೆಲವು ವಿಚಾರಗಳಲ್ಲಿ. ಹಾಗೆ ನಿರ್ಧಾರ ತಗೊಳ್ಳೋ ವಿಚಾರವಾಗಿರ್ಬೋದು, ಏನೇ ನಿರ್ಧಾರ ತಗೋಬೇಕಿದ್ರು ಸ್ವಲ್ಪ ಕಸಿ ಬಿಸಿ ಮಾಡ್ಕೊಳ್ಳೋದಾಗಿರ್ಬೋದು, ಗೊಂದಲತೆ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ನಿಮ್ಮ ಮನಸ್ಸಲ್ಲಿರೋ ಮಾತನ್ನ ಭಯದಿಂದ ಹೇಳೋಕ್ಕೂ ಆಗದೆ ಬಿಡೋಕ್ಕೂ ಆಗದೆ ಒಂದು ರೀತಿ ಸ್ಟ್ರಕ್ ಅನ್ನಿಸ್ತಿರ್ಬೋದು ಕೆಲವರೆಗಿಲ್ಲಿ. ಪೈಲ್ ನಂಬರ್ 2. ಎಸ್, ಕಾಮಗಿರಿ, ಹಾಗೆ ಮೆಡಿಟೇಷನ್ನ ಮಾಡಿ, ಹಾಗೆ ನಿಮ್ಗೆ ಇಷ್ಟವಾಗಿರೋ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ನೀವು ನಂಬೋ ದೇವ್ರನ್ನ ಪ್ರಾರ್ಥನೆ ಮಾಡಿ. ಈ ಒಂದು ವಾರದಲ್ಲಿ ಖಂಡಿತ ಏನು ಗೊಂದಲತೆ ಇದೆ, ಏನೋ ನಿಮಗೆ ನಿರ್ಧಾರ ತೊಗೊಳಕ್ಕಾಗ್ತಿಲ್ಲ, ಅಥವಾ ಏನೇ ಈ ಒಂದು ವಾರದಲ್ಲಿ ನಿಮಗೆ ಹೊಸ ಕೆಲಸದ ವಿಚಾರವಾಗಿರ್ಬೋದು, ಹೆಚ್ಚಿನ ಲಾಭನ ನೀವು ಈ ಒಂದು ವಾರದಲ್ಲಿ ನೋಡ್ತಿದ್ದೀರಾ. ಎಸ್, ನಿಮ್ಮ ಅಜ್ಜಿ ತಾತನ ಊರಿಗೆ ಕೂಡ ನೀವು ಟ್ರಾವೆಲ್ ಮಾಡ್ತಿರ್ಬೋದು ಈ ಒಂದು ವಾರದಲ್ಲಿ ಸಡನ್ನಾಗಿ, ಅಥವಾ ನಿಮ್ಮ ಅಜ್ಜಿ ತಾತ ಏನಾದರೂ ಇದ್ರೆ ಅವರ ಆಶೀರ್ವಾದ ನಿಮ್ಗೆ ಸಿಗ್ತಿದೆ, ಅವರಿಂದ ಏನಾದರೂ ನಿಮಗೆ ಉಡುಗೊರೆ ಕೂಡ ಸಿಗ್ತಿದೆ, ಅಥವಾ ಅವರಿಂದ ನಿಮಗೆ ಆಶೀರ್ವಾದ ಏನಾದರೂ ಸಿಗ್ತಿದೆ. ಈ ಒಂದು ವಾರದಲ್ಲಿ ತುಂಬಾ ಹ್ಯಾಪಿನೆಸ್ ಇದೆ ಫಾರ್ ಪೈಲ್ ನಂಬರ್ 2. ತುಂಬ ಪ್ರೊಟೆಕ್ಷನಲ್ಲಿ ನೀವಿದ್ದೀರಾ. ಹಾಗೆ ತುಂಬಾ ಈ ಹಿಂದೆ ನಿಮ್ಮ ಕುಟುಂಬಕ್ಕೆ ರಕ್ಷಣೆ ಸಿಗ್ತಿಲ್ವಾ, ದೇವ್ರನ ಜೊತೆ ಇಲ್ವಾ, ಅಥವಾ ಯಾವ ಕೆಲಸನೂ ನನ್ನ ಕೈಲಿ ಆಗ್ತಿಲ್ಲ, ಅಥವಾ ನನಗೆ ತುಂಬಾ ದೇಹದಲ್ಲಿ ತುಂಬ ಟಯರ್ಡ್ನೆಸ್ ಅನ್ನಿಸ್ತಿದೆ, ನನ್ನ ಕೆಲಸದಲ್ಲಿ ಕಿರಿಕಿರಿ ಆಗ್ತಿದೆ, ಎಲ್ಲದರಲ್ಲೂ ಬ್ಲಾಕ್ ಆಗ್ತಿದೆ, ಯಾಕೆ ಹಿಂಗೆ ಆಗ್ತಿದೆ ಅಂತ ನಿಮ್ಮ ಕ್ವಶನ್ ಇದ್ದರೆ, ಈ ಒಂದು ವಾರದಲ್ಲಿ ಯಾರಿಂದ ಆಗಿದೆ, ಅಥವಾ ಯಾಕಾಗಿದೆ, ಅಥವಾ ನಿಮಗೆ ಯಾಕೆ ನೆಗೆಟಿವಿಟಿ ಮಾಡಿದ್ದಾರೆ ಅನ್ನೋದಕ್ಕೆ ಬಹಳಷ್ಟು ಉತ್ತರಗಳು ನಿಮಗೆ ಸಿಗ್ತಿದೆ. ತುಂಬ ಪ್ರೊಟೆಕ್ಷನಲ್ಲಿದ್ದೀರಾ. ಹಾಗೆ ನೀವು ಮಂತ್ರ ಜಪಗಳನ್ನ ಹೆಚ್ಚಾಗಿ ಮಾಡ್ತಿದ್ದೀರಾ. ಈ ಒಂದು ವಾರದಲ್ಲಿ ಹೆಚ್ಚಾಗಿ ನೀವು ತುಂಬಾ ದೈವದ ರಕ್ಷಣೆಯಲ್ಲಿದ್ದೀರಾ, ತುಂಬಾ ದೇವರನ್ನು ನಂಬಿದ್ದೀರಾ. ಪ್ರತಿಯೊಂದು ಹೆಜ್ಜೆನೂ ನೀವು ಈ ಒಂದು ವಾರದಲ್ಲಿ ಏನೇನು ಹೆಜ್ಜೆ ಇಡ್ತಿದ್ದೀರಾ, ಏನು ಕೆಲಸ ಮಾಡ್ತಿದ್ದೀರಾ, ಎಲ್ಲಿ ಟ್ರಾವೆಲ್ ಮಾಡ್ತಿದ್ದೀರಾ, ನಿಮ್ಮ ಜೊತೆಗೆ ರಕ್ಷಣೆಯಾಗಿ ದುರ್ಗಾ ಪರಮೇಶ್ವರಿ ಅಮ್ಮ ಇದ್ದಾರೆ. ಹಾಗೆ ಕಾಳಿಕಾ ದೇವಿ ಕೂಡ ನಿಮ್ಮ ಜೊತೆಗಿದ್ದಾರೆ. ಒಂದು ನಿರ್ಧಾರನ ನೀವು ತಗೊಳ್ಬೇಕಾಗಿದೆ ಈ ಒಂದು ವಾರದಲ್ಲಿ. ಆ ನಿರ್ಧಾರ ನಿಮ್ಮ ಕುಟುಂಬಕ್ಕೂ ನಿಮ್ಮ ಮಕ್ಕಳ ಭವಿಷ್ಯಕ್ಕೂ ತುಂಬಾ ಚೇಂಜಸ್ ಆಗ್ತಿದೆ. ಬಟ್ ಆ ನಿರ್ಧಾರದಿಂದ ನಿಮ್ಮ ಮನಸ್ಸಿಗೂ ತುಂಬಾ ಸಂತೋಷ ಆಗ್ತಿದೆ. ಏನೇ ನಿಮ್ಮ ಮನಸ್ಸೊಳಗಡೆ ಮಾತುಗಳಿದ್ರು, ಅದು ಯಾರ ಹತ್ರ ಹೇಳಬೇಕಿದ್ರೆ ಅದು ನಿಮ್ಮ ಮನಸ್ಸೊಳಗಡೆನೇ ಇಟ್ಕೊಂಡಿದ್ರೆ ಅದನ್ನು ಹೊರಗಡೆ ಆಗ್ತಿದ್ದೀರಾ. ಎಸ್, ಪೈಲ್ ನಂಬರ್ 2. ಈ ಒಂದು ವಾರ ನೀವಿನ್ನಷ್ಟು ಕಾಮ್ನೆಸ್ ಆಗ್ತಿದ್ದೀರಾ. ತುಂಬಾ ಕೋಪ ಏನಿದೆ, ತುಂಬಾ ಟೆನ್ಷನ್ ಏನಿದೆ, ಅದರಿಂದ ರಿಲ್ಯಾಕ್ಸ್ ಆಗ್ತಿದ್ದೀರಾ. ಹಾಗೆ ನನಗೆ ದೇವರ ಆಶೀರ್ವಾದ ಇದೆಯಾ, ನನಗೆ ಪ್ರೊಟೆಕ್ಷನ್ ಸಿಗ್ತಿದೆಯಾ ಅಂತ ನಿಮ್ಮ ಪ್ರಶ್ನೆ ಇದ್ದರೆ, ಖಂಡಿತವಾಗ್ಲೂ ಲಕ್ಷ್ಮೀ ದೇವಿಯ ಆಶೀರ್ವಾದ ಹಾಗೂ ಪಾರ್ವತಿ ದೇವಿಯ ಆಶೀರ್ವಾದ ಹಾಗೂ ದುರ್ಗಾ ಪರಮೇಶ್ವರಿಯ ಆಶೀರ್ವಾದ ಹೆಚ್ಚಾಗಿ ಇದೆ. ನಿಮ್ಮ ಒಂದು ನಾಲ್ಗೆಯಲ್ಲಿ ಮಚ್ಚೆ ಇರ್ಬೋದು, ಅಥವಾ ನಿಮ್ಮ ರೈಟ್ ಹ್ಯಾಂಡಲ್ಲಿ ಮಚ್ಚೆ ಇರ್ಬೋದು ಕೆಲವರಿಗೆ. ಇವ್ರಿಗೆ ಇಲ್ಲಿ ನನಗಿಲ್ಲೇನು ಎನರ್ಜಿ ಸಿಗ್ತಿದೆ ಅದನ್ನು ಮಾತ್ರ ನಾನು ತಿಳಿಸ್ತಿದ್ದೀನಿ. ಯಾರಿಗೆ ನಿಮ್ಮ ರೈಟ್ ಸೈಡಲ್ಲಿ ಬಾಯಲ್ಲಿ ಮಚ್ಚೆ ಇದೆ, ಅಥವಾ ರೈಟ್ ಸೈಡಲ್ಲಿ ನಿಮ್ಮ ಕೈಯಲ್ಲೇ ಮಚ್ಚೆ ಇದೆ, ತುಂಬಾ ಈ ಒಂದು ವಾರ ಈ ವ್ಯಕ್ತಿಗಳಿಗೆ ತುಂಬಾ ಪಾಸಿಟಿವ್ ಎನರ್ಜಿ ಸಿಗ್ತಿದೆ. ತಾಯಿ ದುರ್ಗಾ ಪರಮೇಶ್ವರಿ ಹೊಸ ಒಂದು ಅವಕಾಶನ ನಿಮ್ಮ ಲೈಫಿಗೆ ಕಲ್ಪಿಸಿ ಕೊಡ್ತಿದ್ದಾರೆ. ಇನ್ನಷ್ಟು ವಿದ್ಯೆನ ಕಲೀಲಿಕ್ಕೆ ನಿಮಗೆ ಅವಕಾಶ ಆಗ್ತಿದೆ. ಇನ್ನಷ್ಟು ಜ್ಞಾನನ ಹೆಚ್ಚಿಸ್ಕೋತಿದ್ದೀರಾ. ಹಾಗೆ ಇನ್ನಷ್ಟು ಹೊಸ ಕೆಲಸಗಳಿಗೆ ಗಮನ ಕೊಡ್ತಿದ್ದೀರಾ. ಹಾಗೆ ಇನ್ನಷ್ಟು ಹೊಸ ವಿಚಾರದ ಬಗ್ಗೆ ಗಮನ ಕೊಡ್ತಿದ್ದೀರಾ. ಪೈಲ್ ನಂಬರ್ 2. ಯಾವುದಾದ್ರೂ ನೀವು ಕ್ಲಾಸ್ ಕೋರ್ಸಸ್ಗೆ ಸೇರ್ತಿರ್ಬೋದು, ಅದರಿಂದ ನಿಮ್ಮ ಮನಸ್ಸಿಗೆ ಇನ್ನಷ್ಟು ಚೇಂಜಸ್ ಆಗ್ತಿದೆ. ಹಾಗೆ ಇನ್ನಷ್ಟು ವಿದ್ಯೆನ ಕಲೀಲಿಕ್ಕೆ ಅವಕಾಶ ಕೂಡ ಸಿಗ್ತಿದೆ. ಶಿರಡಿ ಸಾಯಿಬಾಬಾರ ಆಶೀರ್ವಾದ ಕೂಡ ಪೈಲ್ ನಂಬರ್ 2ಗೆ ಹೆಚ್ಚಾಗಿ ಇದೆ. ಎಸ್,
ನಾನು ಆಗಲೇ ಹೇಳಿದಾಗೆ ನಿಮ್ಮ ಪ್ರೆಗ್ನೆನ್ಸಿ ವಿಚಾರದಲ್ಲಿ ಯಾರು ನಿಮಗೆ ನೋವು ಮಾಡಿದ್ದಾರೆ, ಖಂಡಿತ ದೇವರ ಆಶೀರ್ವಾದದಿಂದ ನಿಮಗೆ ಪ್ರೆಗ್ನೆನ್ಸಿ ವಿಚಾರದಲ್ಲಿ ಗುಡ್ ನ್ಯೂಸ್ ಸಿಗ್ತಿದೆ. ತುಂಬ ನೀವು ಕೂಡ ಪ್ರೊಟೆಕ್ಷನಲ್ಲಿದ್ದೀರಾ, ನಿಮ್ಮ ಕುಟುಂಬ ಕೂಡ ಪ್ರೊಟೆಕ್ಷನಲ್ಲಿದೆ, ನಿಮ್ಮ ಮಗು ಕೂಡ ಪ್ರೊಟೆಕ್ಷನಲ್ಲಿದೆ. ಯಾರೇ ನಿಮಗೆ ಅಡ್ಡಿ ಮಾಡ್ತಿದ್ದಾರೆ ಅಂತ ನಿಮ್ಮ ಮನಸ್ಸಿಗೆ ಭಯ ಆದರೂ, ಏನೇ ಭಯದಿಂದ ಇದ್ದರೂ ಬೇರೆ ನೆಗೆಟಿವಿಟಿ ಥಿಂಕ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಅದರಿಂದ ಹೊರಗಡೆ ಬನ್ನಿ. ಎಲ್ಲವೂ ಒಳ್ಳೇದಾಗ್ತಿದೆ ಅಂತ ಅಂದ್ಕೊಳ್ಳಿ. ಎಲ್ಲ ಒಳ್ಳೇದಾಗ್ತಿದೆ, ನನ್ನ ಜೊತೆ ದೈವ ಇದೆ, ಹಾಗೂ ನಾನು ಮಾಡೋ ಕೆಲಸದಲ್ಲಿ ಭಗವಂತನ ಆಶೀರ್ವಾದ ಇದೆ ಅಂತ ನಂಬಿಕೆ ಇಡಿ. ಪೈಲ್ ನಂಬರ್ 2. ಎಸ್, ನೀವೇನಾದರೂ ದೇವರ ಹತ್ರ ಏನಾದ್ರು ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಅಥವಾ ಏನಾದರೂ ಸಂಕಲ್ಪ ಮಾಡ್ಕೊಂಡಿದ್ರೆ, ವ್ರತ ಪೂಜೆ ಮಾಡ್ತಿದ್ರೆ, ಅದು ಕೂಡ ಈ ಒಂದು ವಾರದಲ್ಲಿ ನಿಮಗೆ ಬಹಳಷ್ಟು ಪಾಸಿಟಿವ್ ಎನರ್ಜೀಸ್ ನಿಮ್ಮ ಮನೆಯಲ್ಲಿ ಸಿಗ್ತಿದೆ. ಶುಭ ಕಾರ್ಯ ಸುದ್ದಿನ ನೀವು ಮಾತಾಡ್ತಿದ್ದೀರಾ. ಸ್ವಲ್ಪ ನಿಮ್ಮ ವಾಯ್ಸ್ ಅಥವಾ ನೀವು ಮಾತಾಡುವಾಗ ವಿಚಾರಗಳನ್ನ ಸ್ವಲ್ಪ ತೊದಲ್ತಿದ್ದೀರಾ, ಅಥವಾ ಏನೋ ಮಾತಾಡೋಕ್ಕೆ ಹೋಗಿ ಇನ್ನೊಂದೇನೋ ಒಂದು ಮಿಸ್ಟೇಕ್ಸ್ ಆಗಬಹುದು. ಬಟ್ ಅದ್ರ ಕಡೆ ಜಾಸ್ತಿ ಗಮನ ಕೊಡಬೇಡಿ. ಖಂಡಿತ ನಿಮಗೇನು ಅನಿಸುತ್ತೆ ಮಾತಾಡಿ. ಪೈಲ್ ನಂಬರ್ 2. ಇಲ್ಲಿ ಪೈಲ್ ನಂಬರ್ 2 ನನ್ನ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನನ್ನ ವಾಯ್ಸ್ ತೊದಲ್ತಿದೆ. ಏನೇ ಅಬ್ಸ್ಟಿಕಲ್ಸ್ ಯಾರೇ ನಿಮಗೆ ಮಾಡ್ತಿರಲಿ, ಆ ಅಬ್ಸ್ಟಿಕಲ್ಸಿಂದ ಹೊರಗಡೆ ಬರ್ತಿದ್ದೀರಾ. ಏನು ಸ್ಟ್ರಗಲ್ ಮಾಡ್ತಿದ್ರಿ ಈ ಹಿಂದೆ, ಈ ಒಂದು ವಾರದಿಂದ ಆ ಒಂದು ಸ್ಟ್ರಗಲಿಂದ ಹೊರಗಡೆ ಬರ್ತಿದ್ದೀರಾ. ಪೈಲ್ ನಂಬರ್ 2. ಹೊಸ ಕೆಲಸದ ಬಗ್ಗೆ ಗಮನ ಕೊಡ್ತಿದ್ದೀರಾ. ಎಸ್, ಹೊಸ ಪ್ರೀತಿ ನಿಮ್ಮ ಬದುಕಿಗೆ ಬರ್ತಿದೆ. ನಿಮ್ಮನ್ನು ಕೇರ್ ಮಾಡುವಂಥ ಪರ್ಸನ್ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಪೈಲ್ ನಂಬರ್ 2. ಎಸ್, ನಿಮ್ಮ ಸೋಲ್ಮೇಟ್ನ ಭೇಟಿ ಮಾಡೋ ಸಮಯ ಬಂದಿದೆ. ಹಾಗೆ 444 ಟೈಮಿಂಗ್ನ ನೀವು ಹೆಚ್ಚಾಗಿ ವಾಚ್ ಮಾಡ್ತಿರ್ಬೋದು, ಅಥವಾ 44 ನಂಬರ್ನ ನೀವು ವಾಚ್ ಮಾಡ್ತಿರ್ಬೋದು. ಹಾಗೆ ತುಂಬ ದಿವಸಗಳಿಂದ ನಿಮ್ಮ ಒಂದು ಯಾವುದಾದ್ರೂ ಸೀಕ್ರೆಟ್ ವಿಚಾರ ನಿಮ್ಗೆ ಗೊತ್ತಾಗಬೇಕಾಗಿದೆ. ನಿಮ್ಮ ಕೆಲಸದಲ್ಲಾಗಿರ್ಬೋದು ಅಥವಾ ನಿಮ್ಮ ಕುಟುಂಬದ ವ್ಯಕ್ತಿಗಳ ವಿಚಾರವಾಗಿರ್ಬೋದು. ಆ ಸೀಕ್ರೆಟ್ಸ್ ನಿಮ್ಮ ಈ ಒಂದು ವಾರದಲ್ಲಿ ಆ ಸೀಕ್ರೆಟ್ಸ್ ಗೊತ್ತಾಗ್ತಿದೆ. ಯಾರಾದರೂ ನಿಮಗೆ ಲಾಕ್ ಮಾಡಿದ್ದಾರೆ ಅಂತ ನಿಮ್ಮ ಮನಸ್ಸಿಗೆ ಅನಿಸ್ತಿದ್ರೆ, ಅಥವಾ ನಿಮ್ಮ ಡ್ರೀಮಲ್ಲಿ ತುಂಬ ಬೀಗಗಳು ಕಾಣಿಸ್ತಿದ್ರೆ, ಅಥವಾ ನೀವು ಬಂದಿ ಆಗಿರೋ ಥರ ಏನಾದರೂ ಕಾಣಿಸ್ತಿದ್ರೆ, ಸೊ ಯಾರಾದರೂ ನಿಮಗೆ ನೆಗೆಟಿವಿಟಿ ಮಾಡಿದ್ದಾರೆ ಅಂತ ನಿಮ್ಗೆ ಅನ್ನಿಸ್ತಿದ್ರೆ, ಅದ್ರ ಬಗ್ಗೆ ತುಂಬ ಆಲೋಚನೆ ನೀವು ಮಾಡ್ತಿದ್ದೀರಾ. ಪೈಲ್ ನಂಬರ್ 2. ಖಂಡಿತ ಈ ಒಂದು ವಾರದಲ್ಲಿ ಆ ವ್ಯಕ್ತಿಯಿಂದ ನಿಮಗೆ ರಿಲೀಸ್ ಆಗ್ತಿದ್ದೀರಾ. ಅದನ್ನು ಕ್ಲೆನ್ಸ್ ಕೂಡ ಮಾಡ್ತಿದ್ದೀರಾ. ಪೈಲ್ ನಂಬರ್ 2. ಇಲ್ಲಿ ಸ್ತ್ರೀಯರಿಂದ ನಿಮಗೆ ಸ್ವಲ್ಪ ಕೆಟ್ಟ ದೃಷ್ಟಿ ಇದೆ. ಆ ದೃಷ್ಟಿಯಿಂದ ನೀವು ಹೊರಗಡೆ ಬರ್ತಿದ್ದೀರಾ. ನೀವು ಹೇಳ್ಕೊಳ್ಳಿ ಐ ಆಮ್ ಪ್ರೊಟೆಕ್ಟೆಡ್ ಅಂತ ಹೇಳ್ಕೊಳ್ಳಿ. ಖಂಡಿತ ನೀವು ಪ್ರೊಟೆಕ್ಟ್ ಆಗಿದ್ದೀರಾ, ಹಾಗೆ ನೀವು ಬ್ಲೆಸ್ಡ್ ಕೂಡ ಇದ್ದೀರಾ. ಪೈಲ್ ನಂಬರ್ 2. ಈ ಒಂದು ವಾರ ನೀವು ಅಂದ್ಕೊಂಡಿರೋ ಕೆಲಸಗಳು ತುಂಬ ಫಾಸ್ಟಾಗಿ ಆಗದೆ ಹೋದರೂ ಖಂಡಿತ ಆಗ್ತಿದೆ ಈ ಒಂದು ವಾರದಲ್ಲಿ. ಎಸ್, ನಿಮ್ಮ ಮನೆ ದೇವರ ದರ್ಶನ ಕೂಡ ಮಾಡ್ತಿದ್ದೀರಾ ಈ ಒಂದು ವಾರದಲ್ಲಿ. ದೇವರ ಆಶೀರ್ವಾದ ಕೂಡ ನಿಮಗೆ ಹೆಚ್ಚಾಗಿ ಸಿಗ್ತಿದೆ. ತುಂಬ ದಿವಸಗಳಿಂದ ಯಾವುದಾದ್ರೂ ನಿಮ್ಮ ಕೆಲಸಗಳು ಪೆಂಡಿಂಗ್ ಇತ್ತು, ಅಥವಾ ಕೆಲಸಕ್ಕೆ ಸಂಬಂಧಪಟ್ಟಾಗಿ ಏನಾದರೂ ನೀವು ಓಡಾಡ್ತಿದ್ರೆ ಆ ಕೆಲಸಗಳು ಆಗ್ತಿಲ್ಲ ಅಂತ ವೆಯ್ಟ್ ಮಾಡ್ತಿದ್ರೆ, ಈ ಒಂದು ವಾರದಲ್ಲಿ ಆ ಕೆಲಸ ಕೂಡ ಆಗ್ತಿದೆ. ಎಲೆಕ್ಟ್ರಿಕ್ ಐಟಮ್ಸ್ನ ನೀವು ಪರ್ಚೇಸ್ ಮಾಡ್ತಿದ್ದೀರಾ ಈ ಒಂದು ವಾರದಲ್ಲಿ. ಪೈಲ್ ನಂಬರ್ 2. ನಿಮ್ಮ ಒಂದು ವಿಚಾರಕ್ಕೆ ಬಂದರೆ ತುಂಬಾ ರುದ್ರ ಆಗ್ತಿದ್ದೀರಾ. ನಿಮ್ಮ ಕುಟುಂಬದ ವಿಚಾರಕ್ಕೆ ಬಂದರೆ ತುಂಬ ಕಾಳಿ ಆಗ್ತಿದ್ದೀರಾ. ಪೈಲ್ ನಂಬರ್ 2. ಈ ಒಂದು ವಾರ ಖಂಡಿತ ತುಂಬ ಸೌಮ್ಯವಾಗಿ ನಿರ್ಧಾರಗಳನ್ನ ತಗೊಳ್ಳಿ. ಹಾಗೆ ನಿರ್ಧಾರನ ತಗೋತಿದ್ದೀರಾ ಕೂಡ. ತುಂಬ ಎಂಜಾಯ್ ಮಾಡ್ತಿದ್ದೀರಾ. ನಿಮ್ಮ ಮನಸ್ಸೊಳಗಡೆ ಏನೋ ಒಂದು ಸಂಕಲ್ಪ ಮಾಡ್ಕೊಂಡಿದ್ದೀರಾ, ಅದು ವಿಶ್ ಫುಲ್ಫಿಲ್ಮೆಂಟ್ ಆಗಬೇಕಿದೆ. ಖಂಡಿತ ಆಗ್ತಿದೆ ಕೂಡ. ಯೂನಿವರ್ಸ್ ನಿಮಗೆ ತುಂಬ ಸಪೋರ್ಟ್ ಮಾಡ್ತಿದೆ. ವಿಷ್ಣು ದೇವರ ಆಶೀರ್ವಾದ ನಿಮ್ಮ ಜೊತೆಗಿದೆ. ಸಾಧ್ಯ ಆದರೆ ನಿಮ್ಮ ಸುತ್ತ ಯಾವುದಾದ್ರೂ ವಿಷ್ಣು ದೇವಸ್ಥಾನ ಇದ್ದರೆ ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸಿ ತುಳಸಿನ ಕೊಟ್ಟು ಬನ್ನಿ. ಖಂಡಿತ ಇನ್ನಷ್ಟು ಬದಲಾವಣೆಗಳು ನಿಮ್ಮ ಲೈಫಲ್ಲಿ ಆಗ್ತದೆ. ಬರೀ ಖಾಲಿ ಹಣೆಯಲ್ಲಿ ಇಡೋದಕ್ಕಿಂತ ಏನಾದರೂ ಅಂಜನ ಕುಂಕುಮನ ನೀವು ಇಡೋದ್ರಿಂದ ಪಾಸಿಟಿವ್ ನಿಮಗೆ ಸಿಗ್ತಿದೆ. ಹನುಮಾನ್ ಚಾಲೀಸ್ನ ಪಠನೆ ಮಾಡಿ ಅಥವಾ ಕೇಳಿ. ಇದನ್ನು ನೀವು ಬೆಳಗ್ಗೆ ಮಾರ್ನಿಂಗ್ ನೀವು ವೇಕಪ್ ಆದಮೇಲೆ ಖಂಡಿತ ಇದನ್ನು ಕೇಳೋದ್ರಿಂದ, ನೀವು ಎದ್ದ ಮೇಲೆ ಎದ್ದ ಕೂಡಲೇ ಈ ಒಂದು ಮಂತ್ರನ ಕೇಳೋದ್ರಿಂದ ತುಂಬಾ ಪಾಸಿಟಿವ್ ಎನರ್ಜೀಸ್ ಈ ಒಂದು ವಾರ ನಿಮಗೆ ಸಿಗ್ತಿದೆ. ತುಂಬ ಟೆನ್ಷನ್ ಇದೆ, ಟೆನ್ಷನಿಂದ ಹೊರಗಡೆ ಬರ್ತಿದ್ದೀರಾ. ರಕ್ಷಣೆ ಕೂಡ ಇದೆ. ಹಾಗೆ ವಿಚಾರಗಳ ಬಗ್ಗೆ ಗಮನನ ಕೊಡ್ತಿದ್ದೀರಾ. ವ್ಯಕ್ತಿಗಳ ಬಗ್ಗೆನೂ ಗಮನ ಕೊಡ್ತಿದ್ದೀರಾ. ನಿಮ್ಮ ಸುತ್ತದ ಇರುವ ವ್ಯಕ್ತಿಗಳ ಪರಿವಾರದ ಬಗ್ಗೆನೂ ಕೂಡ ಗಮನ ಕೊಡ್ತಿದ್ದೀರಾ.
ನಿಮ್ಮ ಪ್ರಾಬ್ಲಮ್ಸ್ ಏನೇ ಇದ್ರೂ, ಬೇರೆ ಸುತ್ತ ಇರೋ ಜನಗಳ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಅವ್ರಿಗೂ ಕೂಡ ನೀವು ಸಪೋರ್ಟ್ ಮಾಡ್ತಿದ್ದೀರಾ. ಈ ಒಂದು ವಾರ ಅನ್ನೋದಕ್ಕಿಂತ ನಿಮ್ಮ ಲೈಫಲ್ಲಿ ಬರೀ ಬೇರೆಯವ್ರಿಗೇನು ಅವ್ರಿಗೆ ಪ್ರಾಬ್ಲಮ್ ಇದೆ, ಅವ್ರನ್ನ ಆ ಪ್ರಾಬ್ಲಮ್ನ ನಿಮ್ಮ ಪ್ರಾಬ್ಲಮ್ ಅಂದ್ಕೊಂಡು ನೀವು ಸಾಲ್ವ್ ಮಾಡುವಂತಹ ವ್ಯಕ್ತಿ. ನಿಮ್ಮ ಮನಸ್ಸಿಗೆ ಏನು ತುಂಬ ಬೇಸರ ಆಗಿದೆ ಕೆಲವು ವಿಚಾರಗಳು, ಅಥವಾ ಆ ವ್ಯಕ್ತಿ ಮೇಲೆ ನೀವು ತುಂಬ ನಂಬಿಕೆ ಇಟ್ಟು ಆ ವ್ಯಕ್ತಿ ಮೇಲೆ ಆ ವ್ಯಕ್ತಿಗೆ ನೀವು ಪ್ರೀತಿನ ಕೊಟ್ಟಿದ್ದೀರಾ, ಬಟ್ ಆ ವ್ಯಕ್ತಿ ನಿಮ್ಮ ಪ್ರೀತಿನ ಉಳಿಸ್ಕೋತಿಲ್ಲ ಅಥವಾ ನಂಬಿಕೆನ ಉಳಿಸ್ಕೋತಿಲ್ಲ ಅಂತ ನಿಮ್ಮ ಮನಸ್ಸಿಗೆ ಬೇಸರ ಇದ್ದರೆ, ಖಂಡಿತ ಇನ್ನಷ್ಟು ಕ್ಲಾರಿಟಿ ನಿಮಗೆ ಆ ವ್ಯಕ್ತಿ ಮೇಲೆ ಈ ಒಂದು ವಾರ ಸಿಗ್ತಿದೆ. ಎಸ್, ಈ ಒಂದು ವಾರದಲ್ಲಿ ಪೈಲ್ ನಂಬರ್ 2 ಹೊಸ ಒಂದು ಜಾಗಕ್ಕೂ ಕೂಡ ನೀವು ಭೇಟಿ ಕೊಡ್ತಿದ್ದೀರಾ. ಅದು ನಿಮ್ಮ ಒಂದು ನೆಗೆಟಿವಿಟಿ ಕ್ಲೆನ್ಸ್ ಕೂಡ ಮಾಡ್ತಿದ್ದೀರಾ. ಹೆಚ್ಚಾಗಿ ನಿಮ್ಮ ಒಂದು ನೇಬರ್ಸ್ ಮನೆಗೆ ಕೂಡ ನೀವು ಟ್ರಾವೆಲ್ ಮಾಡ್ತಿರ್ಬೋದು, ಅಥವಾ ಹೊಸ ವ್ಯಕ್ತಿಗಳನ್ನ ನೀವು ಭೇಟಿ ಮಾಡ್ತಿರ್ಬೋದು. ಏನೇ ಭೇಟಿ ಮಾಡಲಿ ಸ್ವಲ್ಪ ನಿಮ್ಮ ಮನಸ್ಸಿಗೆ ಯಾಕೋ ಒಂದು ರೀತಿ ಬಿಸಿ ಅನ್ನಿಸ್ತಿದೆ, ಯಾವುದೂ ಸರಿ ಇಲ್ಲ ಅಂತ ಅನಿಸ್ತಿದೆ. ಬಟ್ ಎಲ್ಲವೂ ಖಂಡಿತ ನಿಮ್ಮ ಸುತ್ತ ಇರುವಂತಹ ವ್ಯಕ್ತಿಗಳು ನಿಮಗೆ ಯಾವ ವ್ಯಕ್ತಿಗಳು ನೆಗೆಟಿವಿಟಿ ಅನಿಸುತ್ತೆ, ಅಥವಾ ನಿಮ್ಗೆ ಯಾವ ಸ್ಥಳಕ್ಕೆ ಬೇಡ ಅಂತ ಅನಿಸುತ್ತೆ, ಖಂಡಿತ ಅದನ್ನು ಅವಾಯ್ಡ್ ಮಾಡಿ. ಈ ವಾರ ನೆಕ್ಸ್ಟ್ ವೀಕಲ್ಲಿ ನೀವು ಅದನ್ನು ಪ್ರಯತ್ನ ಮಾಡಿ. ಹಾಗೆ ಯಾರಾದರೂ ನಿಮಗೆ ಏನಾದರೂ ವಸ್ತುಗಳನ್ನು, ನಾನು ಆಗಲೇ ಹೇಳಿದಾಗೆ ಆ ವಸ್ತುಗಳನ್ನು ನೀವು ಈಸ್ಕೊಳ್ಳೋದ್ರಿಂದ, ಅದನ್ನು ನಿಮಗೆ ಫೋರ್ಸ್ಫುಲಿ ಯಾರಾದರೂ ಕೊಟ್ಟರೆ ಅದನ್ನು ಈಸ್ಕೊಂಡು ನೀವು ಅದರಿಂದ ದೂರ ಇಡಿ. ಅದನ್ನು ನೀವು ಯೂಸ್ ಮಾಡಬೇಡಿ. ಅಥವಾ ತಿನ್ನೋ ಪದಾರ್ಥನೇ ಆಗಿರ್ಬೋದು, ಅಥವಾ ಧರಿಸೋ ಪದಾರ್ಥನೇ ಇರಬಹುದು, ಸ್ವಲ್ಪ ಕೇರ್ಫುಲ್ ಆಗಿರಿ. ಬಿಕಾಸ್ ಆ ಎನರ್ಜೀಸ್ ನನಗೆ ಇಲ್ಲಿ ಸಿಗ್ತಿದೆ ಫಾರ್ ಪೈಲ್ ನಂಬರ್ 2. ಎಸ್, ಒಂದು ನಿಮ್ಮ ಪೂರ್ವಜರ ಆಶೀರ್ವಾದ ನಿಮ್ಮ ಜೊತೆಗಿದೆ. ಇನ್ನಷ್ಟು ನಿಮಗೆ ಒಂದು ವಿಚಾರದ ಬಗ್ಗೆ ನಿಮ್ಮ ಪೂರ್ವಜರು ತಿಳಿಸ್ತಿರ್ಬಹುದು ಈ ಒಂದು ವಾರದಲ್ಲಿ, ನಿಮ್ಮ ಡ್ರೀಮಲ್ಲಾಗಿರ್ಬೋದು. ಈ ಹಿಂದೆ ಕೂಡ ನಿಮಗೆ ನಿಮ್ಮ ಪೂರ್ವಜರರು ಈ ವಿಚಾರವಾಗಿ ನಿಮಗೆ ಎಚ್ಚರಿಕೆ ಕೊಟ್ಟಿರ್ಬೋದು, ಅಥವಾ ಈ ವಿಚಾರವಾಗಿ ನೀವು ಗಮನ ಕೊಡಬೇಕಾಗಿರ್ಬೋದು. ನಿಮ್ಮ ಆಸ್ತಿ ವಿಚಾರವಾಗಿರ್ಬೋದು, ಅಥವಾ ನಿಮ್ಮ ಕುಟುಂಬದಲ್ಲಿರೋ ವ್ಯಕ್ತಿ ವಿಚಾರವಾಗಿರ್ಬೋದು. ಖಂಡಿತ ಈ ಒಂದು ವಾರದಲ್ಲಿ ನಿಮ್ಮ ಪೂರ್ವಜರಿಂದ ನಿಮಗೆ ಬ್ಲೆಸ್ಸಿಂಗ್ ಸಿಗ್ತಿದೆ. ಹಾಗೆ ಇನ್ನಷ್ಟು ನಿಮ್ಮ ಒಂದು ಪ್ರೊಟೆಕ್ಷನ್ ಮಾಡ್ತಿದ್ದಾರೆ ನಿಮ್ಮ ಪೂರ್ವಜರರು. ಪೈಲ್ ನಂಬರ್ 2, ಯಾವುದೇ ನೆಗೆಟಿವಿಟಿ ಕನಸು ಬಿದ್ದರೂ ಅದಕ್ಕೆ ಭಯ ಪಡಬೇಡಿ. ಖಂಡಿತ ಆ ನೆಗೆಟಿವಿಟಿ ಕನಸನ್ನು ಮರೆತಬೇಡಿ. ಎದ್ದು ಆ ಕನಸುಗಳು ನಿಮಗೆ ತುಂಬಾ ಡಿಸ್ಟರ್ಬ್ ಮಾಡ್ತಿದ್ರೆ ಖಂಡಿತ ಮಲಗೋ ಸ್ಥಳನ ಚೇಂಜಸ್ ಮಾಡಿ ಮಲಗಿ. ಪೈಲ್ ನಂಬರ್ 2. ಹಾಗೆ ಯಾವುದು ಚಿಂತೆಯಲ್ಲಿದ್ದೀರಾ, ತುಂಬಾ ನಿಮ್ಮ ತಲೆಗೆ ಆ ಆಲೋಚನೆಯಿಂದ ಹೊರಗಡೆನೇ ಬರೋಕ್ಕಾಗ್ತಿಲ್ಲ ಅಂದರೆ, ಖಂಡಿತ ನಿಮ್ಗೆ ಇಷ್ಟ ಆಗಿರೋ ಸ್ಥಳಕ್ಕೆ ಒಂದ್ಸರಿ ಟ್ರಾವೆಲ್ ಮಾಡಿ. ಮಾರ್ನಿಂಗ್ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದ ಟೈಮಲ್ಲಿ ಎದ್ದು ಮೆಡಿಟೇಷನ್ ಮಾಡಿ, ವಾಕಿಂಗ್ ಮಾಡಿ. ಖಂಡಿತ ನಿಮಗೆ ಆ ಒಂದು ನೆಗೆಟಿವಿಟಿ ಡ್ರೀಮ್ಸಿಂದ, ಆ ಒಂದು ಟೆನ್ಷನಿಂದ ಹೊರಗಡೆ ಬರ್ತಿದ್ದೀರಾ. ಪೈಲ್ ನಂಬರ್ 2 ತುಂಬ ಸ್ಟ್ರಾಂಗ್ ಇದ್ದೀರಾ. ಹಾಗೆ ತುಂಬಾ ಕಾಳಜಿ ಇದೆ, ತುಂಬಾ ಜವಾಬ್ದಾರಿಗಳಿದೆ ಪೈಲ್ ನಂಬರ್ 2ಗೆ. ಎಸ್, ನಿಮ್ಮ ಮಗು ಎಲ್ಲೋ ಕಾಣೆ ಆಗಿದೆ. ಆ ಮಗುನ ವಾಪಸ್ ಮತ್ತೆ ಬರೆಸ್ಬೇಕಿದೆ ನೀವೇ ಈ ಒಂದು ವಾರದಲ್ಲಿ. ನಿಮ್ಮ ಜೊತೆಗೆ ಯಾರೂ ಇಲ್ಲ ಅಂತ ಅನ್ಕೋಬೇಡಿ. ನಿಮ್ಮ ಜೊತೆ ನೀವು ನಂಬುವಂಥ ದೈವ ಶಕ್ತಿ ಇದೆ. ನೀವು ನಂಬುವಂತಹ ವ್ಯಕ್ತಿಗಳು ನಿಮ್ಮ ಜೊತೆ ಇದ್ದಾರೆ. ಎಸ್, ಆ ವ್ಯಕ್ತಿಗಳಿಂದನೇ ನಿಮ್ಮ ಮನಸ್ಸಿಗೆ ನೋವಾಗ್ತಿದೆ ಅಂತ ನಿಮ್ಮ ಮನಸ್ಸಲ್ಲಿದ್ದರೆ, ಖಂಡಿತ ಆ ವ್ಯಕ್ತಿಗಳು ಕೂಡ ಚೇಂಜಸ್ ಆಗ್ತಿದ್ದಾರೆ ಒಂದು ವಾರದಲ್ಲಿ. ಡೋಂಟ್ ವರಿ, ಪಾಸಿಟಿವ್ ಆಗಿರಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಹಾಗೆ ಯಾರ ಮೇಲೆ ನಿಮಗೆ ಡೌಟ್ ಇದೆ, ಅಥವಾ ಆ ವ್ಯಕ್ತಿ ಮೇಲೆ ನಿಮಗೆ ಅಭಿಪ್ರಾಯನೇ ಬದಲಾಯಿಸೋಕ್ಕಾಗ್ತಿಲ್ಲ, ಯಾಕೋ ಆ ವ್ಯಕ್ತಿ ನೋಡಿದಾಗೆಲ್ಲ ನನಗೆ ತುಂಬಾ ಡೌಟ್ ಅನಿಸುತ್ತೆ, ಈ ವ್ಯಕ್ತಿ ನನಗೆ ನೋವು ಮಾಡ್ಬೋದು, ಈ ವ್ಯಕ್ತಿಯಿಂದ ನಮಗೆ ನೆಗೆಟಿವಿಟಿ ಅನಿಸ್ಬಹುದು ಅಂತ ನಿಮ್ಮ ಮನಸ್ಸಿಗೆ ಆಗ ಅನಿಸಿದ್ರೆ ಖಂಡಿತ ದೂರ ಇರಿ. ಪೈಲ್ ನಂಬರ್ 2 ಯಾರಿಗಿದೆ ಅನ್ವಯಿಸುತ್ತೆ ಅವ್ರು ಮಾತ್ರ ತಗೊಳ್ಳಿ. ಎಸ್, ಆಪರ್ಚುನಿಟಿ ಸಿಗ್ತಿದೆ. ನಿಮ್ಮ ಮಕ್ಕಳ ಬದುಕಲ್ಲಿ ಕೂಡ ಆಪರ್ಚುನಿಟಿ ಸಿಗ್ತಿದೆ. ನಿಮ್ಮ ಬದುಕಲ್ಲಿ ಕೂಡ ಆಪರ್ಚುನಿಟಿ ಸಿಗ್ತಿದೆ. ಯಾವ ವ್ಯಕ್ತಿನ ನೀವು ಬೇಡ ಅಂತ ದೂರ ಮಾಡಿದ್ದೀರಾ, ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ, ನಿಮ್ಮ ಕಣ್ಮುಂದೆ ಬರ್ತಿದ್ದಾರೆ. ಅವರ ಮಾತುಗಳು ನಿಮಗೆ ತುಂಬಾ ಮನಸ್ಸಿಗೆ ಇಷ್ಟ ಆಗ್ತಿದೆ. ಕೆಲವು ವಿಚಾರದಲ್ಲಿ ಕಷ್ಟನೂ ಹಾಕಿದೆ. ಪೈಲ್ ನಂಬರ್ 2. ಎಸ್, ಪಾಸಿಟಿವ್ ಆಗಿರಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ.
ಈ ಒಂದು ವಾರ ನೀವು ಅಂದ್ಕೊಂಡಿರೋದಕ್ಕೆ ಇನ್ನು ಬೇರೆ ರೀತಿಯಾದಲ್ಲಿ ಬದಲಾವಣೆಗಳಿದೆ. ನೋ ನೀಡ್ ಟು ವರಿ, ಯಾವುದಕ್ಕೂ ವರಿ ಮಾಡಬೇಡಿ. ನಿಮ್ಮ ವರಿನೆಸ್ ಎಲ್ಲ ಭಗವಂತನಿಗೆ ಕೊಡಿ. ನೀವೇನು ಯಾವ ವಿಚಾರದಲ್ಲಿ ತುಂಬಾ ಚಿಂತೆ ಮಾಡ್ತಿದ್ದೀರಾ ಆ ಚಿಂತೆಯಿಂದ ಹೊರಗಡೆ ಬರುವಂಥ ಸಮಯ ಈ ಒಂದು ವಾರದಲ್ಲಿ ನಿಮಗೆ ಸಿಗ್ತಿದೆ. ಎಸ್, ರೈನ್ಬೋಸ್ನ ನೋಡ್ತಿದ್ದೀರಾ. ಕಲರ್ಫುಲ್ ಈ ಒಂದು ವಾರ ನಿಮ್ಮ ಲೈಫಲ್ಲಿ ಸಿಗ್ತಿದೆ. ಪೈಲ್ ನಂಬರ್ 2. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ. ಎಸ್, ನೀವಿರೋ ಬಾಣ ಕರೆಕ್ಟಾಗಿ ನೇರವಾಗಿ ಬೀಳದೆ ಹೋದರೂ ಖಂಡಿತ ನೀವು ಅಂದ್ಕೊಂಡಿರೋ ಗುರಿ ಕಡೆ ಖಂಡಿತ ಬೀಳ್ತಿದೆ. ಆ ಕೆಲಸಗಳು ಯಾವುದು ನಿಮ್ಗೆ ಆಗಬೇಕಾಗಿದೆ ಖಂಡಿತ ಆಗ್ತಿದೆ. ಕಾನೂನಿಗೆ ಸಂಬಂಧಪಟ್ಟಾಗ ಯಾವ ಕೆಲಸಗಳು ಪೆಂಡಿಂಗಲ್ಲಿ ಉಳಿಸಿದ್ದೀರಾ, ಆ ಕೆಲಸ ಆಗಬೇಕು ಅಂತ ವೆಯ್ಟ್ ಮಾಡ್ತಿದ್ದೀರಾ, ಖಂಡಿತ ಆಗ್ತಿದೆ. ಸ್ವಲ್ಪ ಕಾನ್ಫಿಡೆಂಟ್ ಕಳ್ಕೊತಿದ್ದೀರಾ ಕೆಲವು ವಿಚಾರಗಳಲ್ಲಿ, ಅದನ್ನು ಕಳ್ಕೊಬೇಡಿ. ನಂಬಿಕೆ ಇಡಿ, ನಂಬಿಕೆ ಇಟ್ಟು ಕೆಲಸ ಮಾಡಿ, ಖಂಡಿತ ಹೆಚ್ಚಿನ ಪಾಸಿಟಿವ್ ಎನರ್ಜಿ ಸಿಗ್ತಿದೆ. ಈ ಒಂದು ವಾರದಲ್ಲಿ ನೀವು ಗುರುಗಳನ್ನು ಭೇಟಿ ಮಾಡ್ತಿದ್ದೀರಾ. ಆ ಗುರುಗಳು ನಿಮಗೆ ಆ ವ್ಯಕ್ತಿಗಳು ಮುಂಚೆನೇ ಪರಿಚಯ ಇರಬಹುದು, ಅಥವಾ ಆ ಯಾವುದಾದ್ರೂ ಒಂದು ಕ್ಷೇತ್ರ ಆಗಿರ್ಬೋದು, ಅಥವಾ ನೀವು ಯಾವುದಾದ್ರೂ ದೇವಸ್ಥಾನಕ್ಕಾಗಿರ್ಬೋದು. ಆ ಗುರುಗಳು ನಿಮಗೆ ಬಹಳಷ್ಟು ಇನ್ಫಾರ್ಮೇಷನ್ಸ್ನ ಹೇಳ್ಬೋದು. ನಿಮ್ಮನ್ನು ನೋಡಿ ಇನ್ನಷ್ಟು ನಿಮ್ಮ ಒಂದು ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಸಿಗಬಹುದು ಆ ಗುರುಗಳಿಂದ. ಪೈಲ್ ನಂಬರ್ 2. ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ. ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ. ಲವ್ ಯು ಆಲ್. ಟೇಕ್ ಕೇರ್. ಹರೇ ಕೃಷ್ಣ.